ಗುರುದೇವ ಆತ್ಮಾನಂದಜಿ ಅವರು ಏನು ಹೇಳ್ತಾರ ನೋಡೋಣ. ಯಾವ ಶರೀರವನ್ನು ನೀವು ಸುಖದ ನೆಲೆಯೆಂದು ತಿಳಿದಿರುತ್ತೀರೋ ಅದೇ ಶರೀರವು ನಿಮಗೆ ಅತಿ ಕಷ್ಟವನ್ನು ಕೊಡುತ್ತದೆ. ಯಾವುದಾದರೂ ರೋಗಾದಿಗಳು ಶರೀರವನ್ನು ಸೇರಿದರಂತೂ ಮುಗಿದೇ ಹೋಯಿತು. ಯಾವಾಗ ಶರೀರವನ್ನು ಬಿಟ್ಟೇನೋ ಎಂದು ಹಂಬಲಿಸುತ್ತೇವೆ. ಬೇಗನೆ ಶರೀರವು ಹೋಗದಿದ್ದರೆ ವಿಷಪ್ರಾಶನ ಅಥವಾ ಆತ್ಮಹತ್ಯೆಯನ್ನು ಮಾಡಿಕೊಂಡು ಶರೀರದ ಯಾತ್ರೆಯನ್ನು ಮುಗಿಸುತ್ತೇವೆ. ಶಾಸ್ತ್ರಾದಿಗಳು ಇವನಿಗೆ ಎಷ್ಟೇ ಎಚ್ಚರಿಕೆಯನ್ನು ಕೊಟ್ಟರೂ ಅದರ ಅರಿವು ಹುಟ್ಟದಾಗಿದೆ. ಏನು ಹೇಳ್ತಾರಂದ್ರೆ, ಯಾವ ಶರೀರವನ್ನು ನೀವು ಸುಖದ ನೆಲೆ ಎಂದು ತಿಳಿದಿರುವಿರೋ ಅದೇ ಶರೀರವು ನಿಮಗೆ ಅತಿ ಕಷ್ಟವನ್ನು ಕೊಡುತ್ತದೆ. ಸಾಮಾನ್ಯವಾಗಿ ನಾವೇನು ತಿಳ್ಕೊಂಡೀವಿ ಅಂತಂದ್ರೆ, ಈ ನಮ್ಮ ಶರೀರ ಏನೈತಲ್ಲ ಅದು ನಮಗೆ ಭಾಳ ಸುಖವನ್ನು ಕೊಡ್ತದೆ, ಅದರಿಂದ ನಮಗೆ ಭಾಳ ಆನಂದ ಆಗ್ತದೆ, ನಮ್ಮ ಜೀವನ ಸುಖಮಯ ಆಗ್ತದೆ ಈ ಶರೀರದಿಂದ ಅಂತ ತಿಳ್ಕೊಂಡೇವ್ರಿ. ಆದ್ರೆ ಈ ಜಗತ್ತಿನೊಳಗೆ ಯಾವುದೇ ವಸ್ತು ಯಾವುದೇ ವ್ಯಕ್ತಿ ಕೊಡುವಷ್ಟು ದುಃಖ ಇದು ಕೊಡುವುದಿಲ್ಲ, ಅದಕ್ಕಿಂತ ಹೆಚ್ಚು ದುಃಖ ಕೊಡ್ತತಿ ಅಂತ. ಯಾವುದೇ ವಸ್ತು ಎಷ್ಟು ದುಃಖ ಕೊಡ್ತತಿ, ಯಾವುದೇ ವ್ಯಕ್ತಿ ನಮ್ಗೆ ಎಷ್ಟು ದುಃಖ ಕೊಡ್ತಾನಲ್ಲ, ಇವೆಲ್ಲದಕ್ಕಿಂತ ಹೆಚ್ಚಿನ ದುಃಖವನ್ನು ನಮ್ಮ ಶರೀರ ನಮಗೆ ಕೊಡ್ತದ್ರಿ. ಆದ್ರೆ ನಾವೇನು ತಿಳ್ಕೊಂಡೇವಿ, ಎಲ್ಲದಕ್ಕಿಂತ ಹೆಚ್ಚಿನ ಸುಖ ಈ ಶರೀರದಿಂದನೇ ನನಗೆ ಸಿಗ್ತತಿ ಅಂತ ನಾವು ತಿಳ್ಕೊಂಡೇವಿ. ನೋಡ್ರಿ, ಈ ಶರೀರ ನಾನಂತ ತಿಳ್ಕೊಂಡು ಬಂದದ್ದಕ್ಕೆ ಒಟ್ಟು ದುಃಖ ಬೆನ್ನು ಹತ್ತಿದ್ದು ರೀ. ಈ ಶರೀರ ನಾನಲ್ಲ ಅಂತ ತಿಳ್ಕೊಂಡ್ರೆ ಎಲ್ಲ ದುಃಖಗಳಿಂದ ನಾವು ಬಿಡುಗಡೆಯನ್ನು ಹೊಂದುತ್ತೇವೆ. ಶರೀರ ಅನುಕೂಲಿತ್ರಿ ನಮಗಟ್ಟು ಆರಾಮ ಅನಿಸ್ತತಿ. ಈ ಶರೀರದಿಂದ ಶರೀರಕ್ಕೆ ಬಾಧೆ ಆಗಕ್ಕೆ ಹತ್ತಿ ಅಂತಂದ್ರೆ, ಶರೀರಕ್ಕೆ ತ್ರಾಸ ಆಗಕ್ಕೆ ಹತ್ತಿ ಅಂತಂತಂದ್ರೆ ಯಾಕರೇ ಐತೆಪ್ಪ ಇದು ಅಂತ ಅನಿಸ್ತದೆ. ಈಗ ನೋಡ್ರಿ, ಸಾಮಾನ್ಯವಾಗಿ ನಾವು ವಾಹನಗಳನ್ನು ಬಳಕೆ ಮಾಡೋದು ಭಾಳ ರೀ. ಹೀರೋ ಹೊಂಡ ತೊಗೊಂಡು ಹೋಗ್ತಿರ್ತೇವ್ರಿ, ನಾವು ಎಲ್ಲೋ ಊರಿಗೆ ಹೋಗ್ತಿರ್ತೇವೆ, ತೊಗೊಂಡು ಹೋಗ್ತಿರ್ತೇವ್ರಿ. ಅದು ನಮ್ಮನ್ನು ಕರ್ಕೊಂಡು ಹೋದ್ರೆ ಅದು ಭಾಳ ಚಲೋ. ನಡಕ್ಕೆ ಕೆಟ್ಟ ನಿಂತಿ ಅಂದ್ರಿ ಅದನ್ನು ಎಳ್ಕೊಂತ ಹೋಗ್ಬೇಕಲ್ರಿ, ಒತ್ಕೊಂತ ಹೋಗ್ಬೇಕಲ್ಲ. ಗ್ಯಾರೇಜ್ ಎಲ್ಲಿರ್ತತಿ ಅಲ್ಲಿ ಮಟ್ಟ ಒತ್ಕೊಂತ ಹೋಗ್ಬೇಕಲ್ಲ. ಅದು ಎಷ್ಟು ನಮಗೆ ಹಿತ ಕೊಡ್ತತೆ ಅಂತ ತಿಳ್ಕೊಂಡಿದ್ವಿ, ಕೈ ಕೊಡ್ತಿ ಅಂದ್ರೆ ಅದರಿಂದ ಏನು ಶುರು ಆಕತಿ? ದುಃಖ ಶುರು ಆಕತಿ. ಹಂಗೆ ಇದು ಅನುಕೂಲ ಇರೋ ಮಟ್ಟ ಯಾವುದು ಈ ಶರೀರನು ಇಂಜಿನ್ ಅನುಕೂಲ ಇರೋ ಮಟ್ಟ ನಮಗೆ ಚಲೋ ಅನಿಸ್ತತೆ ರೀ. ನಾಳೆ ವಯಸ್ಸಾಗನ ತ್ರಾಸ ಆಗಕ್ಕೆ ಅಂತಂದ್ರೆ, ಸಂಕಟ ಆಗಕ್ಕೆ, ಇದರಿಂದ ವ್ಯತ್ಯಯ ಆಗಕ್ಕೆ ಅಂತಂದ್ರೆ ತಡ್ಕೊಳಕ ಆಗಂಗಿಲ್ಲ. ಯಾಕೆ ಹುಟ್ಟಿ ಬನ್ನು ಅಂತ ಅನಿಸ್ತತೆ ರೀ. ಹುಟ್ಟುವಾಗ ದುಃಖ, ಸಾಯುವಾಗ ದುಃಖ. ಈ ಹುಟ್ಟು ಸಾವುಗಳ ನಡುಕ ಬದುಕು ಐತಲ್ಲ, ಇದು ಸುಖಕರ ಐತೇನ್ರಿ? ಇದು ದುಃಖಕರನ ಐತಿ. ಯಾಕಂದ್ರೆ ತಾಯಿಯ ಗರ್ಭದೊಳಗೂ ನಾವು ವೇದನೆಯನ್ನು ಅನುಭವಿಸ್ತೇವೆ. ಯಾಕೆ ವೇದನೆಯನ್ನು ಅನುಭವಿಸ್ತೇವೆ ಅಂದ್ರೆ ದೇಹ ನಾನಂತ ತಿಳ್ಕೊಂಡು ಬಂದದ್ದಕ್ರಿ. ಮತ್ತು ಇರೋ ಹೊತ್ನ್ಯಾಗೂ ನಾವು ಈ ಶರೀರದಿಂದ ವೇದನೆಯನ್ನು ಅನುಭವಿಸ್ತೇವೆ. ಯಾಕೆ? ಇದು ನಾನಂತ ತಿಳ್ಕೊಂಡದ್ದಕ್ಕೆ. ಮತ್ತು ಮರಣ ಕಾಲದೊಳಗೆ ರೋಗಾದಿಗಳಿಗೆ ಬಂದು ಅಂದ್ರೆ ಎಷ್ಟು ದುಃಖ ರೀ. ನಿನ್ನ ಶರೀರನ ನಿನಗೆ ಸುಖ ಕೊಡವಲ್ದು, ಇನ್ನು ಗಂಡ ಹೆಂಡ್ರು ಮಕ್ಕಳ ಶರೀರಗಳಿಂದ ನಿನಗೆ ಸುಖ ಕೊಡ್ತಾವ. ನಮ್ಮ ಶರೀರ ನಮಗೆ ಕೊಡವಲ್ದ್ರಿ. ಕೊಟ್ಟತಿ? ಎಷ್ಟು ಕೊಟ್ಟತ್ರಿಪ್ಪ? ಎಷ್ಟು ಬ್ಯಾಂಕ್ನಾಗ ಇಟ್ರಿ? ತೆಗಿಸ್ಕೊಂಡ್ರ ಬರ್ರಿ, ಅದು ಇದ್ರೆ ಚಲೋ ನಮಗೊಂದು ಇಟ್ಟು ಕೊಡ್ರಿ. ಏನು ಶರೀರ ಸುಖ ಕೊಟ್ಟದ್ದು ಬ್ಯಾಂಕ್ನಾಗ ಇಡಕ್ಕೆ ಬರ್ತತಾನ? ಹೆಂಡತಿ ಎಷ್ಟು ಕೊಟ್ಲು, ಗಂಡ ಎಷ್ಟು ಕೊಟ್ಟ, ಮಕ್ಕಳು ಎಷ್ಟು ಕೊಟ್ರು? ಸುಖ ಕೊಟ್ಟಾರ ದುಃಖ ಕೊಟ್ಟಾರ್ರಿ? ವಿಚಾರ ಮಾಡಿ ನೋಡಿದ್ರೆ, ವಿಚಾರಿಸಿ ನೋಡಲಾಗಿ ಅದರಿಂದ ನಮಗೇನೈತಪ್ಪ ಅಂದ್ರೆ ದುಃಖನ ಐತಿ. ದುಃಖನ ಸುಖ ಆಯ್ತು ಅಂತ ತಿಳ್ಕೊಂಡು ಹೊಂಟತ್ರಿ ಇದು ಜೀವ. ಅದನ್ನು ವಿಚಾರ ಮಾಡ್ಬೇಕ್ರಿ. ಅದು ಯಾವಾಗ ತಿಳಿತೈತಿ ಮನುಷ್ಯನಿಗೆ? ಕೂತು ವಿಚಾರ ಮಾಡಿದ್ರೆ. ಗುರುಗಳು ಹೇಳ್ತಿರ್ತಾರೆ,
ಮಾನವ ಜನ್ಮ ವಿಚಾರದ ಜನ್ಮ. ವಿಚಾರ ಮಾಡಿದ್ರೆ ಈ ಮಾನವ ಜನ್ಮದ ಸಾರ್ಥಕತೆ ಆಗ್ತದೆ. ಏನು ವಿಚಾರ ಮಾಡೋದ್ರಿ? ನಾವು ಮುಂಜಾನೆ ಸಂಚನ ರಗಡ್ ವಿಚಾರ ಮಾಡ್ತೀವಿ ರೀ ಬಾಳೆದು. ವಿಚಾರ ಜನ್ಮ ಅಂತ ಹೇಳಿರಿಲ್ಲ, ಮತ್ತು ಅದಕ್ಕೆ ವಿಚಾರ ಮಾಡಾಕತ್ತೀವಿ ನಾವು ಅಂತ ಹೇಳ್ತಾರೆ. ಈ ಬಾಳೆದು ವಿಚಾರ ಮಾಡ್ತೀವಲ್ಲ, ಇದಕ್ಕೆ ವಿಚಾರ ಅನ್ನೋದಿಲ್ಲ ರೀ, ಇದಕ್ಕೆ ಕುವಿಚಾರ ಅಂತಾರೆ. ಆತ್ಮನ ಬಗ್ಗೆ ವಿಚಾರ ಮಾಡೋದಕ್ಕೆ ಸುವಿಚಾರ ಅಂತಾರೆ. ಅವಿಚಾರೇನ ಕೃತೋ ಬಂಧ ಸುವಿಚಾರೇನ ನಿವಾರ್ಯತೆ, ಕುವಿಚಾರೇನ ಕೃತೋ ಬಂಧ ಸುವಿಚಾರೇನ ನಿವಾರ್ಯತೆ. ಕುವಿಚಾರ ಮಾಡಕತ್ರ ಬಂಧನ ಆಕತ್ರಿ, ಸುವಿಚಾರ ಮಾಡಕತ್ರ ಬಂಧನದಿಂದ ಬಿಡುಗಡೆ ಆಗ್ತದೆ. ನೋಡ್ರಿ, ನಮ್ಮ ಮನಸ್ಸಿನೊಳಗೆ ಭಾವ ಮಾಡ್ಕೋಬೇಕ್ರಿ. ಏನು? ಈ ಶರೀರ ಅಂತ ನಾನು ಆಗಕ್ಕೆ ಸಾಧ್ಯ ಇಲ್ಲ. ಇದು ಎದರಿಂದ ತಯಾರಾಗೈತೆ ಅಂದ್ರೆ ಪಂಚಮಹಾಭೂತಗಳಿಂದ ನಿರ್ಮಾಣ ಆಗೈತಿ. ಮತ್ತು ಪಂಚಮಹಾಭೂತ ಒಳಗೆ ಏನಕತಿ ಒಂದಾಗ್ತದೆ. ನೋಡ್ರಿ, ನೀವು ಬೇಕಾದ್ರೆ ಆಗಲಿಕ್ಕೋತ ಹೋಕ್ಕವಿಲ್ಲ. ಶರೀರದೊಳಗಿರ್ತಕ್ಕಂಥ ಪಂಚಮಹಾಭೂತಗಳು ಒಂದೊಂದು ಆಗಲಿಕ್ಕೋತ ಹೋಕ್ಕವಿಲ್ಲ. ಪ್ರಾಣ ಹೋತಂದ್ರೆ ಒಂದಕ್ಕೆ ಏನು ಹೋಗತಿ? ವಾಯು ಹೊರಗೆ ಹೋಗತ್ರಿ. ವಾಯು ಹೋದ ನಂತರ ಉಷ್ಣತೆ ಹೋಗ್ತದ್ರಿ, ಬೆಂಕಿ ಹೋಗ್ಬಿಡ್ತೈತಿ, ಶರೀರ ತಣ್ಣಗಾಗಿಬಿಡ್ತೈತಿ. ವಾಯು ಹೋತು, ಬೆಂಕಿ ಹೋತ್ರಿ, ಮುಂದೆ ಮೂರನೇದು ಹೇಳ್ತತಿ, ನಾನರಿ ಯಾಕಿರ್ಲಿ ನೀವಿಬ್ರು ಹೋಗಿಂದ ಅಂತತಿ. ಯಾವುದು? ಜಲತತ್ವ ರೀ, ಸೋರಾಕ್ ಹತ್ತತ್ರಿ. ಆ ಮಣ್ಣಿನ ಅಂಶ ಬಾತ್ ಒಡ್ಯಾಕೆ ಶುರು ಮಾಡ್ತತ್ರಿ. ಮತ್ತು ಇವು ನಾಲ್ಕು ಹೋಗಿಂದ ಅದು ಬಯಲಾಗ ಬಯಲಾಗಿಬಿಡ್ತತ್ರಿ. ಪಂಚಮಹಾಭೂತಗಳಿಂದ ನಿರ್ಮಾಣವಾದ ಶರೀರವು ಪಂಚಮಹಾಭೂತಗಳಲ್ಲಿ ಒಂದಾದ. ನನಗೇನಾಗೈತ್ರಿ? ನನಗೇನು ಆಗೇ ಇಲ್ಲಲ್ಲ, ಶರೀರ ಹೋಗೈತಿ. ಗುರುಗಳು ಬಂದಾಗ ಹೇಳ್ತಿರ್ತಾರಿಲ್ರಿ, ಏನಂತ? ಯಾರಿಗಾರೆ ಆರಾಮಿಲ್ಲ, ದವಾಖಾನೆಗೆ ಹಾಕ್ಯಾರ, ಅವ್ರಿಗೆ ಆರಾಮ್ ಮಾಡಿ ಕರ್ಕೊಂಬಂದ್ರಿ ಏನಂತೀವಿ? ಅವ್ರನ್ನ ಕರ್ಕೊಂಬಂದ್ವಿ ಅಂತೀವಿ. ಅಕಸ್ಮಾತ್ ಶರೀರ ಹೋತಂದ್ರೆ ಅವ್ರದ್ದು ಹೆಣ ತೊಗೊಂಬಂದ್ವಿ ಅಂತೀವಿ. ಮತ್ತು ಅವ್ರು ಅಂದ್ರೆ ಯಾರು? ಅವರು ವಿಚಾರ ಮಾಡಿ ನೋಡಿದ್ರೆ ನಮಗೇನೂ ಆಗೋದಿಲ್ಲ ರೀ. ನಾವು ಅಚ್ಯುತರದೇವಿ, ನಾವು ಅನಂತರದೇವಿ, ಯಾವಾಗಲೂ ಇರ್ತಕ್ಕಂಥವ್ರದೇವಿ, ಹಿಂದೂ ಇದ್ದವ್ರದೇವಿ, ಈಗೂ ಅದೇವಿ, ಮುಂದೂ ಇರ್ತೇವೆ, ನಾವು ಯಾವಾಗಲೂ ಅದೇವಿ. ಇದು ಮನುಷ್ಯನೊಳಗೆ ಮನದಟ್ಟ ಆಗ್ಬೇಕ್ರಿ, ಗಟ್ಟಿ ಆಗ್ಬೇಕು. ಇದು ಗಟ್ಟಿ ಆತ್ರಿ, ನಮಗೆ ಭಯಾನ ಇಲ್ಲ, ನಮಗೆ ಚಿಂತೆನ ಇಲ್ಲ. ನಮಗೆ ಭಯಾನೂ ಬರೋದಿಲ್ಲ, ನಮಗೆ ಚಿಂತೆನೂ ಬರೋದಿಲ್ಲ, ಏನೇನು ಬರೋದನ್ನ ಇರಿ. ಯಾವಾಗಲೂ ಆನಂದದಿಂದ ಇರ್ತೇವೆ ನೋಡ್ರಿ. ಆನಂದ ಆತ್ಮ ಆನಂದ ರೂಪ. ಆನಂದ ರೂಪನಾದ ಆತ್ಮನೇ ನಾನಿದ್ದೇನೆ. ಭಾವ ಮಾಡ್ಬೇಕ್ರಿ. ಈಗ ನೋಡಿ, ನಾ ಹೇಳಾಕತ್ತೀನಿ, ಅದು ಭಾವ ಮಾಡಾಕತ್ತೀನಿ. ಭಾವ ಮಾಡಾಕತ್ಕೊಳ್ಳಿ ನನ್ನ ಮ್ಯಾಗ ಪರಿಣಾಮ ಆಗ್ತದೆ. ಕೇಳ್ಕೋತ ನೀವು ಏನು ಮಾಡ್ಬೇಕ? ಭಾವ ಮಾಡ್ಬೇಕು. ಏನು ಭಾವ? ನಾ ದೇಹ ಅಲ್ಲ, ನಾ ಆತ್ಮ ಸ್ವರೂಪದೇನೇನು ಭಾವ ಮಾಡ್ಬೇಕ್ರಿ. ಭಾವ ಮಾಡ್ಕೋತ ಪ್ರವಚನ ಕೇಳ್ಬೇಕ. ಭಾವ ಮಾಡ್ಕೋತ ನಾ ಹೇಳ್ಬೇಕು. ಭಾವ ಮಾಡ್ಕೋತ ನಾ ಹೇಳಿದ್ನಿ ಅಂದ್ರೆ ನನಗೆ ಪರಿಣಾಮ ಆಗ್ತದೆ ರೀ. ನೀವು ಅದರ ಮನಸ್ಸಿನ ಮ್ಯಾಗ ಪರಿಣಾಮ ಆಗುವಂಗೆ ಕೇಳಿದ್ರಿ ಅಂದ್ರೆ ನಿಮಗೆ ಅದರ ಫಲ ಪ್ರಾಪ್ತಿ ಆಗ್ತದೆ. ಇದನ್ನು ಇವತ್ತೇನು ಹೇಳ್ಯಾರ ನೋಡೋದನ್ನು ಮನನ ಮಾಡೇ ತೀರ್ತೀನಿ ಅಂತ ಬರ್ಬೇಕ್ರಿ. ಮನೆಗೆ ಹೋಗಿ ಊಟ ಮಾಡಿ ಇವತ್ತೇನು ಬಂತು ಅದನ್ನು ಸ್ವಲ್ಪ ಆದ್ರೂ ಮನನ ಮಾಡೇ ಮಕ್ಕೊಂತೀನಿ ಅಂತ ಸಂಕಲ್ಪ ಮಾಡಿದ್ವಿ ಅಂತಂತಂದ್ರೆ ಅದು ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರ್ತದೆ. ಎಷ್ಟೆಷ್ಟು ನಮ್ಮ ಮನಸ್ಸಿನ ಮ್ಯಾಗ ಪರಿಣಾಮ ಆಗತತಿ ಅಷ್ಟಷ್ಟು ದೇಹದ ಚಿಂತೆ, ದೇಹದ ಬೇನೆ, ಬೇಸರಿಕೆಗಳ ಅಪಾಪಿ ಏನೈತಲ್ರಿ ಅದು ಕಡಿಮೆ ಆಕೋತ ಹೋಗ್ತದೆ. ಅದಕ್ಕೆ ಇದು ದುಃಖ ಕೊಡ್ತೈತಿ ಅನ್ನೋದು ನೀನು ಏನು ಮಾಡು? ದಿನ ಅಭ್ಯಾಸ ಮಾಡು, ವಿಚಾರ ಮಾಡು. ಆವಾಗ ಅದರ ವ್ಯತ್ಯಯ ಏನಕತಿ ಕಡಿಮೆ ಆಗ್ತದೆ. ನೋಡ್ರಿ, ಅದನ್ನೇ ಹೇಳ್ತಾರೆ ಅವರು. ಯಾವ ಶರೀರವನ್ನು ನೀವು ಸುಖದ ನೆಲೆ ಎಂದು ತಿಳಿದಿರುತ್ತೀರೋ ಅದೇ ಶರೀರವು ನಿಮಗೆ ಅತಿ ಕಷ್ಟವನ್ನು ಕೊಡುತ್ತದೆ. ಯಾವುದಾದರೂ ರೋಗಾದಿಗಳು ಶರೀರವನ್ನು ಸೇರಿದರಂತೂ ಮುಗಿದೇ ಹೋಯಿತು. ಒಂದು ಹಲ್ಲು ಹೊಡೆತು ಚಾಲು ಆತು ಅಂತ ತಿಳ್ಕೊರಿ ನೀವು. ಹೆಂಗಾಕತಿ? ಹಲ್ಲು ಹೊಡೆದು ಶುರು ಆತಂದ್ರೆ ಹಲ್ಲುಗುರ ಸಿಟ್ಟು ಬರಾಕತ್ ಬಿಡ್ತೈತೆ ರೀ. ಯಾರು ಮಾತಾಡಿಸಿರು ಸಿಟ್ಟು ಬರಾಕತ್ತ ಹಲ್ಲುಗುರ ಆದಾಗ. ನನಗೆ ಹಲ್ಲು ನೋವಾಗಿತ್ತು ರೀ. ಯಾರೋ ಹೇಳಿದ್ರು ಲವಂಗ ಹಿಡ್ಕೊ ಅಂತ. ಒಂದು 3 ದಿವಸ ಹಿಡ್ಕೊಂಡ್ರಿ ಬಾಯಿ ಕಾವ ಕತ್ತು ಬಿಡ್ತಿ, ಊಟ ಮಾಡಕ್ಕೆ ಬರುವಂಗಿಲ್ಲ. ಬಾಯಿನೂ ಬಂತು. ಅದ್ರ ನೋವಿನ ಜೋಡಿ ಇದೊಂದು ದೊಡ್ಡ ನೋವು ಚಾಲು ಆತ, ಬಾಯಿನೂ. ಮತ್ತು ಆಮ್ಯಾಗ ರೀ ಕಾವು ಆತಿಲ್ಲ, ಅದು ಪಚಿನ ಆಗಂಗಿಲ್ಲ, ಒಳಗೆ ಹೀಟ್ ಹಾಕತ್ ಬಿಡ್ತಿ ಶರೀರ.
ಅದು ಹಿಡ್ದಾಗ ಒಟ್ಟು ಹೊಡಿದು ಕಡಿಮೆ ಆಕೈತ್ರಿ. ಮುಂದೆ ಲವಂಗ ಹಿಡಿದ್ರು ಹೊಡಿದು ಬಿಡಲಿಲ್ಲ. ಇದು ನನ್ನ ಮೆಟ್ಟಿಗೆ ಹಚ್ತಿದ್ದೆ. ಕಣ್ಣ ನೀರ ಬರಾಕತ್ರಿ. ಏನು ಮಾಡೋದಿದೆ ಅಂತ ಬಡ ಬಡ ನಮ್ಮ ಗೆಳೆಯರಿಗೆ ಹೇಳಿದ್ವಿ, ಬಂದುಬಿಡಿ ನೀವು ಧಾರವಾಡಕ್ಕಂದ್ರೆ. ಬಡ ಬಡ ಹೋಗಿ ಆಕೆ ಎಷ್ಟರ ಉದ್ದದಿರಿ ನೀವು ಅಂದ್ಲಕ್ಕಿ ಅಲ್ಲಿ ತೆಗಿಯಾಕತ್ತಾಕಿರಿ. ಮಕ್ಕೊಂಡ್ರಿ ಸಾಲವಲ್ಲ ನನಗೆ. ಅದು ಇದಿರ್ತತ್ತಲ್ರಿ ಅದು ಕಾಟ ಮಕ್ಕಳು ಎಷ್ಟರೇ ಉದ್ದ ಯಾತ್ರೆ ಬೆಳೆದ್ರಿ ನೀವು ಅಂದ್ಲಕ್ಕಿ. ಇವು ಇಂಜಿನಿಯರ್ ಕಲಿತಿರ್ತಾರೆ ನೋಡ್ರಿ, ಡೆಂಟಲ್ ಅವ್ರಿಗೆ ಕೈಲೇ ಮಾಡಿಸ್ತಾರ್ರಿ. ಅಂದ್ಕೂಳೆ 2 ಇಂಜೆಕ್ಷನ್ ಮಾಡಿಳ್ರಿ, ಅದು ಒಂದು ಸ್ವಲ್ಪ ಉಬ್ಬಿದಂಗೆ ಆಗ್ತದೆ. ಇಲ್ಲಿ ಅಷ್ಟ ಬುರ್ ಅದೇನು ಉಬ್ಬಿಲ್ಲ, ಏನಿಲ್ಲ. ಉಬ್ಬಿತಲ್ರಿ ಉಬ್ಬಿಲ್ರಿ, ಅದು ಹಂಗೆ ಉಬ್ಬಿದಂಗೆ ಅನಿಸ್ತತಿ, ಏನೂ ಆಗೋದಿಲ್ಲ. ಆಮ್ಯಾಗ ಒಂದು ಇದ್ರಲ್ಲಿ ಚುಚ್ಚಿ ಮಗ್ಲು ಹಿಂಗೆ ಚುಚ್ಚಿಡ್ರಿ ಪೆನ್ನಿಲೆ. ನೋವಾಕತ್ತೇನ್ರಿ, ಏನೂ ಇಲ್ರಿ ಅಲ್ಲಿ ಬರಬ್ಬರಿ ಆತ್ರಿ ಅಂತ ಮಕ್ಕೋರಿ ಅಂದ್ರು. ಹಲ್ಲು ತೆಗಿತೀನಿ ನೋಡ್ರಿ, ಕಟ್ ಅಂತೀರಿ. ಅಂದ್ಕೊಳ್ಳಿ ಭಾಳ ನೋವು ಮಾಡಬೇಡ್ರಿ ಅಂತ. ನೋವು ಅಲ್ಲ ಬಂದ ಬಿಡ್ತು ನೋಡ್ರಿ ಅಂತ ಕೈಯಾಗ ತೋರ್ಸೇ ಬಿಟ್ಲ. ಅದು ನೋವಾಗಿದ್ದಿಲ್ರಿ, ಕಟ್ ಅಂತ ಅಷ್ಟ ಅದು ಬಂದ್ಬಿಡ್ತಿ, ತೆಗೆದು ಕೊಟ್ಬಿಟ್ರು. ಅದನ್ನೇನು ನಾ ಇಟ್ಕೊಲಿಲ್ರಿ, ಹೆಂಗೆ ಬಿಡ್ಲಿ ಇದನ್ನ ಹಲ್ಲು ಅಂತ. ನೀ ಕೊಟ್ಟದ ಸುಖನ ಭಾಳ ಆಯ್ತು, ಹೋಗಿ ಮೊದಲ ಅಲ್ಲಿ ಅಲ್ಲ ಎದಕ್ಕೆ ಅಲ್ಲಿಗೆ. ಅದು ಎಲ್ಲಿ ಹೋಗಿ ಏನೋ ಪಾಪ ಮರಿ ಕುಂತದ ನನ್ನ ಅಗಲಿ. ಆ ಹಲ್ಲು ತೆಗಿಸಿನ್ಯಾಕ ಅದ್ರ ರೋಗ ತ್ರಾಸ ಹಾಕೈತಿ ನೋಡ್ರಿ, ಅದಕ್ಕೆ ತೆಗಿಸಿದ್ವಿ. ತ್ರಾಸ ಕೊಡಾಕ್ ಹತ್ತಿ ಅದು ನಮಗೆ ಬ್ಯಾಡ ಆತ. ಈಗ ಅಂತಿರ್ತಾರೆ ನೋಡ್ರಿ, ಇದ್ರ ಗಂಡನ ಮಾರಿಗೆ ಬೆಂಕಿ ಹಚ್ಚಿ ಹೆಂಡತಿ ಮಾರಿಗೆ ಬೆಂಕಿ ಹಚ್ಚಿ ಅಂತಿರ್ತಾರೆ. ಬೆಂಕಿ ಯಾಕೆ ಹತ್ತಕ್ಕೆ ರೆಡಿ ಹಾಕಾರ ಅವ್ರು? ನಮ್ಮ ಗುರುಗಳು ಬಂದಾಗ ಹೇಳ್ತಿರ್ತಾರೆ ಇಲ್ಲ ಇದನ್ನು. ಬೆಂಕಿ ಹಚ್ಚಕ್ಕೆ ಯಾಕೆ ರೆಡಿ ಹಾಕಾರ? ಅವು ಬ್ಯಾಸರ ಆಗಿರ್ತಾವ ಅಂತ. ಯಾವ್ದು ಬ್ಯಾಸರ ಅಂತೇವ್ ನೋಡ್ರಿ, ಅದು ದುಃಖ ಕೊಡ್ತಿರ್ತದ ನಮಗೆ. ದುಃಖ ಕೊಡ್ತಿರ್ತದ ಅಂದಲೇನ ನಾವು ಅದು ಬ್ಯಾಸರ ಆತ ಬೆಂಕಿ ಹಚ್ಚ ಅಂತಿರ್ತೇವ್ರಿ. ಬಾಳೆಗೆ ಬೆಂಕಿ ಹಚ್ಚ ಅಂದಿರಿಲ್ಲ, ಒಮ್ಮೆರೆ ಈ ನಿದ್ದಿಗೆ ಬೆಂಕಿ ಹಚ್ಚಿ ಅಂದಿವೇನು? ಇದು ನಿದ್ದೆ ಮಾಡಿ 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 ಸಾಕಾಗಿ ಹೋಗೈತಿವ ಯವ್ವ, ಇದಕ್ಕೆ ಬೆಂಕಿ ಹಚ್ಚಲಿ ಅಂದೇವನು. ನಿದ್ರಿಗೆ ಯಾರು ಬೆಂಕಿ ಹಚ್ಚೋದಿಲ್ಲ. ಬಾಳೆಗೆ ಹಚ್ಚಿದವ್ರು ಅದಾರ, ಗಂಡಗೆ ಹಚ್ಚಿದವ್ರು ಅದಾರ, ಹೆಂಡತಿಗೆ ಹಚ್ಚಿದವ್ರು ಅದಾರ, ಸಂಪತ್ತಿಗೂ ಹಚ್ಚಿದವ್ರು ಅದಾರ ರೀ ಅಂತಿರ್ತಾರ ಒಬ್ಬೊಬ್ರು. ಏನಪ್ಪ ನಿನಗೇನು ಕಡಿಮೆ ಐತಿ? ಕೋಟಿಗಟ್ಟಲೆ ರೊಕ್ಕ ಐತಿ, ಬೆಂಕಿ ಹಚ್ಚೋದಕ್ಕಂತ ನಾವು ಯಾಕಂದ ಅಂತೀನಿ. ನನಗೆ ಸಾಂಗಟ ಒಳಗೆ ಹೊಟ್ಟಾಗ ಸಾಂಗ್ ಆಗ್ತೈತಿ, ಏನಾಗೈತಿ ನನಗೆ ಆರಾಮಿಲ್ಲ ಮರ, ಈ ಶರೀರ ಆರಾಮಿಲ್ಲ ಅಂತ ನಾವು ಅದನ್ನಷ್ಟು ಸುರುಕೋಬೇಕು ತಲೆ ಮ್ಯಾಗ. ಕೋಟಿಗಟ್ಟಲೆ ಇದ್ದಿರ್ರಿ ಏನು ಮಾಡೋದ್ರಿ? ಶರೀರದೊಳಗೆ ತ್ರಾಸ ಇತ್ತಂದ್ರಿ. ಶರೀರ ಆರಾಮೈತಿ, ತಿನ್ನಕ್ಕೆ ಅನ್ನ ಇರಲಿಲ್ಲ ಅಂದ್ರೆ ಏನು ಮಾಡೋದು? ಅದು ಒಂದು ಚಿಂತೆ. ಎಲ್ಲರಿಗೂ ಎಲ್ಲಾನು ದೇವ್ರು ಕೊಟ್ಟಿಲ್ಲ, ಏನಾರ ಒಂದು ಬಿಟ್ಟು ಅನ್ನಲ್ಲ. ಸಿರಿ ಕೊಟ್ಟ, ಸಂಪತ್ತು ಕೊಟ್ಟ, ಎಲ್ಲ ಕೊಟ್ಟಂತ ಮಕ್ಕಳನ್ನ ಮರೆತು ಬಿಟ್ಟಂತ. ಏನು ಮಾಡಿದ್ರೆ ಅದನ್ನು ಕೋಟಿಗಟ್ಟಲೆ ತಗೊಂಡು ಅಂತಿರ್ತಾರಪ್ಪ ಒಬ್ರು. ದಾನ ಮಾಡಕ್ಕೆ ಬರ್ತದ್ರಿ, ಹತ್ತಿದೀವಲ್ಲ ಅವಾಗ ಅಂದ್ರೆ ಮಕ್ಕಳನ್ನ ಹಡ್ದವ್ ಮಾಡಿದಾಗ ನಾ ಕಳಿಸಿದ್ದು ಸಾರ್ಥಕತೆ ಅಂತ ತಿಳ್ಕೊಂಡನವ. ಸಿರಿ ಕೊಟ್ಟ, ಸಂಪತ್ತು ಕೊಟ್ಟ, ಏನು ಕೊಡಲಿಲ್ಲ? ಮಕ್ಕಳನ್ನ ಕೊಡಲಿಲ್ಲ. ಮನಿ ಕೊಟ್ಟ, ಮನಿ ಮುಂದೆ ಬೃಂದಾವನ ಇಟ್ಟ, ಬೃಂದಾವನದಾಗ ಹೂವಿನ ಮಾಲಿ ಹೂವು ಬೆಳೆಯೋಂಗೆ ಮಾಡಿದ, ತಲೆಯಾಗ ಜೂಟನ ಬಿಟ್ಟ. ಎಲ್ಲಿ ಇಟ್ಕೊಳ್ದವನ? ಏನು ಮಾಡೋದು? ನಮ್ಮಂಥವ್ರಿಗೆ ಎಲ್ಲಿ ಇಟ್ಕೊ ಅಂದ್ರೆ ಎಲ್ಲಿ ಇಟ್ಕೊ? ಕೂದಲ ಎಲ್ಲೆಲ್ಲಿ ಇಟ್ಕೊಳ್ದವನ? ಹೇಳೋ ಉದ್ದೇಶ ಏನು ಅಂತಂದ್ರೆ ಹಿಂಗೈತಿ. ಬರತ್ರಿ, ಎಲ್ಲರಿಗೂ ದೇವರು ಎಲ್ಲಾನು ಕೊಟ್ಟಿಲ್ಲ, ಏನಾರ ಒಂದು ಬಿಟ್ಟಿರ್ತಾನೆ. ಆ ಕೊರತೆಯಿಂದ ನಮ್ಮ ಮನಸ್ಸಿಗೆ ಏನಾಗ್ತಿರ್ತೈತ್ರಿ? ದುಃಖ ಆಗ್ತಿರ್ತದೆ. ಈ ಕೊರತೆ ಕಡೆ ಲಕ್ಷ್ಯ ಕೊಡೋದು ಬಿಟ್ಟು ಪರಿಪೂರ್ಣವಾಗಿರ್ತಕ್ಕಂಥ ಆತ್ಮನ ಕಡೆ ಲಕ್ಷ್ಯ ಕೊಟ್ಟು ಬಿಟ್ರೆ ಅದು ಕೊರತೆನೇ ಅನಿಸೋದಿಲ್ಲ ನಮಗೆ. ಅದಕ್ಕೆ ನಾವು ಆತ್ಮನ ಧ್ಯಾನವನ್ನು ಮಾಡುವುದನ್ನು ಅಭ್ಯಾಸ ಮಾಡಬೇಕು ಅಂತ ನೋಡಿ. ಶರೀರಕ್ಕೆ ರೋಗ ಬಂತಂದ್ರೆ ಬಾಧೆ ಶುರುವಾಕತಿ. ಅದಕ್ಕೆ ಶರೀರ ಚಿಂತೆ ಬಿಡೋದು ಅಭ್ಯಾಸ ಮಾಡಪ್ಪ ಈಗಿಂದನೇ. ನೋಡ್ರಿ, ರೋಗ ಬರಬಾರ್ದಂದ್ರೆ ಏನು ಮಾಡ್ಬೇಕ್ರಿ? ಔಷಧ ತಗೋಬೇಕಂತ. ಔಷಧ ತಗೊಂಡು ಆರಾಮಾತ್ ಮಾತು ಬರೋದಿಲ್ಲ ರೋಗ. ರೋಗ ಬರಬಾರ್ದಂದ್ರೆ ಏನು ಮಾಡ್ಬೇಕ್ರಿ? ಗೌರವಕ್ಕರ ಹೇಳ್ತಾರೆ, ತಡಿ ಅವ್ರು ಒಂದಿಟ್ಟು ಅದಕ್ಕೋರಿ ಒಂದಿಟ್ಟು ವಿಚಾರ ಮಾಡಿ ಹೇಳ್ತಾರೆ. ಒಟ್ಟು ಬರೋದು, ಒಟ್ಟು ರೋಗ ಬರ್ಲಾರ್ದಂಗೆ ಮಾಡ್ಬೇಕಾರೆ ಏನು ಮಾಡ್ಬೇಕು? ಏನ್ರಿ ಅಲ್ರಿ, ಮನಸ್ಸಿನಾಗ ಹಿಡ್ಕೊಳಬೇಡ್ರಿ, ಆದರೂ ಬರ್ತದೆ ರೋಗ. ಶರೀರಕ್ಕೆ ರೋಗ ಬರಬಾರ್ದಂದ್ರೆ ಶರೀರ ಬರಲಾರ್ದಂಗೆ ಮಾಡ್ಕೋಬೇಕ್ರಿ. ನೆಗಡಿ ಬರಲಾರ್ದಂಗೆ ಮಾಡ್ಕೋಬೇಕಾದ್ರೆ ಮೂಗ ಇರ್ಲಾರ್ದಂಗೆ ಮಾಡ್ಕೋಬೇಕ್ರಿ.
ಮೂಗಿರ್ಲಾರ್ದಂಗೆ ಮಾಡ್ಕೋಬೇಕಂದ್ರೆ ಏನು ಕೂಕೊಂಬಿಡುದಲ್ಲ ಅದ್ರ ಅಂದ್ರೆ ಶರೀರ ಬಂದ್ರೆ ಮೂಗು ಬರ್ತೈತಿ, ಮೂಗು ಬಂದ್ರೆ ನೆಗಡಿ ಬರ್ತೈತಿ, ಹೌದಿಲ್ರಿ? ಅಂದ್ರೆ ನೆಗಡಿದ್ರೆ ಮೂಗಿದ್ರೆ ನೆಗಡಿ, ಮೂಗಿಲ್ಲ ನೆಗಡಿಲ್ಲ. ಮತ್ತು ಶರೀರ ಐತೆ ಅಂತ ಮೂಗು, ಶರೀರ ಇಲ್ದಂಗೆ ಮಾಡ್ಕೊಂಡ್ಬಿಟ್ರೆ ಮುಗಿದ ಹೋಯ್ತು ಎಲ್ಲ ರೋಗಗಳಿಂದ. ಭವರೋಗ ಅಂತಾರೆ, ಎದಕ್ಕಂತಾರೆ ಗೊತ್ತನ್ರಿ? ಭವರೋಗ ಅಂದ್ರೆ ಏನು? ಭವ ಅಂದ್ರೆ ಆಗುವಿಕೆ ರೀ, ಆಗುವಿಕೆಯ ರೋಗ ರೀ. ಜನನ ಇದು ಒಂದು ರೋಗ ರೀ. ಈ ಜನ್ಮ ಆಕತ್ತಲ್ಲ ನಮ್ದು, ಆತಿಲ್ರಿ ಜನ್ಮ, ಆಗುವಿಕೆ ಯಾವುದಿಲ್ಲ ಅದು. ಭವ ಅಂದ್ರೆ ಆಗುವಿಕೆ, ಬದಲಾವಣೆ ಆಗುವಿಕೆ, ಹುಟ್ಟಾಗುವಿಕೆ, ವಿಕಾರ ಆಗುವಿಕೆ, ನಾಶ ಆಗುವಿಕೆ. ಹುಟ್ಟಿದ ಕೂಡಲೇ ದುಃಖ ಶುರು ಆತ. ಹ್ಞೂ ಈಗ ನೋಡ್ರಿ ಕೂಸು ಹುಡ್ತತಲ್ರಿ, ಹುಟ್ಟಿದ ಕೂಡಲೇ ಹಿಂಗೆ ಹಿಡಿದು ಡಬ್ಬ ಬಡಿತಾರೆ, ಸಾಮಾನ್ಯರು ಬಡಿತಾರಿಲ್ಲ, ಉಸುಲು ಗಡ್ಡಿದಂಗೆ ಆಗಿರ್ತದ, ಒಳಗೆ ಕುಂತಿರ್ತತಿ, ಕಣ್ ತೆಗಿಲ್ಲ ಬಡಿತಾರ, ಅದನ್ನ ಕಾಲ್ ಮ್ಯಾಕ್ ಹಿಡಿದು ದಬ್ಬ ಬಡಿತಾರೆ, ಉಸುಲು ಗಟ್ಟಿರ್ತತ್ರಿ ಅದು. ಅದ್ರದ್ದು ನೀರು ಕುಡಿದಿರ್ತದ ಅದು. ಅದಕ್ಕೆ ಎಷ್ಟು ತ್ರಾಸ ಆಗಿರ್ಬೇಡ ಲೆಕ್ಕ ಹಾಕ್ರಿ ನೀವು. ಅಲ್ಲೇನು ಯಾರಿಗೆ ಗೆಳಕ್ಯಾರ ಇರ್ತಾರಲ್ಲ ಅಲ್ಲಿ ಮಾತಾಡ್ಸಕ, ಟ್ಯೂಬ್ಲೈಟ್ ಮರ್ಕುರಿ ಬಲ್ಬ್ ಹಚ್ಚಿರ್ತಾರ, ಅಲ್ಲಿ ಬೆಳಕಿರ್ತೈತಿ, ಹೆಂಗೆ ಕುಂತಿರ್ಬೇಕ್ರಿ ಅದು. ಅಷ್ಟು ಗಟ್ಟಿಯಾಗಿ ಒಳಗೆ ಕುಂತಿರ್ಬೇಕಲ್ಲ. ನಂದ ಹೇಳಿದ್ ನೀವು ಹೇಳ್ತಿರ್ತೇನಲ್ಲ ನಿಮಗೆ, ಒಂದು 15 ದಿವ್ಸ 20 ದಿವ್ಸ ನಾನು ಕೈಕಾಲ ಅಗಲ್ ಮಾಡಕ್ಕೆ ಬರಲಿಲ್ಲ ಅಂತ್ರಿ. ಈ ಎಮ್ಮಿ ಕರ ಇದಾಗ ಹೆಂಗೆ ಇರ್ತಾವಲ್ರಿ ಹೆಂಗೆ ಇದ್ವಿ ಅಂತ. ಹುಟ್ಟಿದ ಕುಡ್ಯಾನ ಅಷ್ಟು ಇದು ರೀ ಶರೀರ, ಅಷ್ಟು ಕರೋಗ್ರಿ, ಅದು ಕಂದತ್ತಿದಂಗೆ ಆಗ್ಬಿಟ್ಟಿತ್ತಂತ ಒಳಗೆ ಬೆಳೆದು. ಹೈಟ್ ಅಲ್ರಿ, ದಪ್ಪು ಬೆಳೆದಿದ್ದೆ ಅಂತ ಒಳಗೆ. ಆಕೆ ನರ್ಸ್ ಇಲ್ಲಳವ ಏನಾಗುದಿಲ್ಲ ಅಂತ ಬಂದಾಳ, ಆಕೆ ನಮ್ಮ ಅವ್ವನಂತೆ ಬಂದಾಳಂತ. ನಾನು ನಡಿವತ್ನ್ಯಾಗ ನಾನು ಏನೂ ಇಟ್ಕೊಳ್ದಿಲ್ರಿ, ಎಲ್ಲ ಹೇಳ್ತೀನಿ, ನಿಮ್ಮ ಮುಂಚೆ ಇಟ್ಕೋರಿ. ಯಾಕೆ ಹೇಳಕ್ಕೆ ಕುಂದ್ರಿಸಿಟ್ರು ನಾವೆಲ್ಲ ಹೇಳಬೇಕ. ಅದಕ್ಕೆ ಆಕೆ ನರ್ಸ್ ಏನಾಗುದಿಲ್ಲ ಒಂದು ಮಾತಾಡ್ಸಕ್ಕೆ ಬಂದ್ಲು, ಜಾಡಿಸಿ ಒದ್ದು ಬಿಟ್ರಿ ಏನು ಹೇಳಿ, ಅದು ಪಕ್ಕಡಿ ಹಿಡ್ಕೊಂಡು ಕುಂತಿತ್ತಂತ. ಇದನ್ಯಾ ಈಗ ಮೇಲೆ ಡೆಲಿವರಿ ಮಾಡಿಸ್ಕೊಂಡಾರ ಅಂತ ಹೇಳ್ಕೊತ ಕೂತ್ಬಿಟ್ಲಂತ. ಮತ್ತೆ ರಂಬಿಸಿ ಆತನ್ರಿ ಅಂತ ನಮ್ಮವ್ವ ಹಿಂದಿಗಡೆ. ಅಂದ್ರೆ ಆ ಟೈಮ್ದೊಳಗೆ ತ್ರಾಸ, ನಮ್ಮವ್ವಾಗ ತ್ರಾಸ ಆಗಿತ್ತಲ್ಲ, ಆಕಿಗೆ ಎಷ್ಟು ಅಡ್ಡಾಡಿ ಯಾರ ಮುಂದಾರಿ ತ್ರಾಸ ಹೇಳ್ಕೊಬೇಕು. ನಾ ಒಳಗೆ ಕುಂತಿದ್ದೆ, ನಾ ಯಾರಿಗೆ ಹೇಳ್ಬೇಕ್ರಿ? ನನಗೆ ಗೊತ್ತಾಗಿಲ್ಲದ, ಅದು ತ್ರಾಸ ಆಗಿಲ್ಲ ನನಗೆ, ಆಗೈತಿ. ಅದ್ರ ಸುಖ ದುಃಖ ಅದ್ರ ದುಃಖ ಉಂಡಿಲ್ಲ, ನಾನು ಉಂಡೇನಿ, ಆದ್ರೆ ನೆನಪಿಲ್ಲ. ಯಾಕೆ? ಪ್ರಸೂತಿ ವಾಯು ಯಾವಾಗ ಹೊಡಿತದಲ್ರಿ, ಹೊರಗೆ ಬರ್ತೇವಲ್ರಿ, ಅವಾಗ ಅದು ಗರ್ಭದ ಒಳಗೆ ಏನು ತ್ರಾಸ ಉಂಡಿದ್ದೀವಿ ನಾವು ಮರೆತು ಬಿಡ್ತತ್ರಿ. ಅಲ್ಲಿ ಹಿಂಗೆ ಯಾಕೆ ಕೈ ಮುಕ್ಕೊಂಡು ಕುಂತಿರ್ತಂದ್ರೆ ಕೂಸದ, ಇನ್ನು ಹೊರಗೆ ಬಂದೆ ಅಂದ್ರೆ ಈ ಜನ್ಮದೊಳಗೆ ಶಾಸ್ತ್ರ ಕೇಳಿ ಆತ್ಮಜ್ಞಾನ ಮಾಡ್ಕೊಂಡತ್ತೀರ್ತೀನಿ, ಇನ್ನೆಮ್ಮಿ ಈ ಅಪ್ಪ ಹತ್ಯನ್ ಜಗದಾಗ ನಾ ಬರೋದಿಲ್ಲೋ ಅಂತಂತದ್ದು. ಹೊರಗೆ ಬಂದು ಕೊಂಡು ತಗೊಂಡು ನೋಡ್ತಂದ್ರೆ ಅಲ್ಲ ಇವನ ಚಲೋ ಐತಪ್ಪ ಇದಂತ ಮತ್ತೆ ಅಕ್ಕಲ್ ಹಾಕಿ ಇದ್ರಾಗ ಹೊರಗೆ ವ್ಯವಹಾರ ಮಾಡಕತ್ತ. ಮತ್ತು ಚೈದ ಬಡಿ ಹೇ ಮಸ್ತ್ ಮಸ್ತ್ ಅಂತ ಇದ್ರಾಗ ಓಡಾಡಕ್ಕೆ ಶುರು ಮಾಡಿ ಅದನ್ನು ಮರ್ತು ಬಿಡ್ತತ್ರಿ. ಯಾವಾಗ ಮುಂದೆ ಬಂತು ಮಾಯಾ, ಮುಂದೆ ಬಂತು ಮರ್ತು ಬಿಡ್ತು. ಹಂಗಾಗಿ ಹಿಂಗಾಗಿ ಸುಖ ದುಃಖ ಉಂಡು 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 ಕಡಿ ಕಟ್ಟು ಮತ್ತು ಮರಣ ಕಾಲ ಬರ್ತದಲ್ರಿ. 1000 ಚೋಳು ಕಡಿದ್ರೆ ಎಷ್ಟು ದುಃಖ ಆಗ್ಬೇಕಲ್ಲ ಅಷ್ಟು ದುಃಖ ಆಕತ್ತದ. ಒಂದು ಕಡಿಸಿಗೋರೆ ಅಷ್ಟು 1000 ಪಟ್ಟು ನೋಡಿ. ನಾನಂತೂ ಚೋಳು ಕಡಿಸ್ಕೊಂಡಿಲ್ರಿ ಇಲ್ಲಿ ಮಠ, ನನಗೆ ಗೊತ್ತಿಲ್ಲ ಅದ್ರದ್ದು ಹೆಂಗೆ ಇರ್ತದೆ ಗೊತ್ತಿಲ್ಲ. ಕಡಿಸ್ಕೊಂಡವ್ರು ಯಾರು ಅದ್ರಿ? ಎಷ್ಟು ಮಂದಿ ನೀವು ಕಡಿಸ್ಕೊಂಡಿರಿ? ಕಡಿಸ್ಕೊಳ್ಳಾರ್ದವ್ರು ಯಾರ್ಯಾರು? ಹಾಂ, ಒಂದು ತರುಣನ್ರಿ ಒಟ್ಟು ಯಾರು ಕಡಿಸ್ಕೊಂಡಿಲ್ಲ ನಾ ಕಡಿಸ್ಕೊಂಡ್ಬಿಡೋನು ಸುಖ ಆಕ. ಹಾಂ ಅದೇನೋ ಬೆಂಕಿ ಇಟ್ಟಂಗೆ ಆಕತ್ತಂತ ವರ್ ಕೆಟ್ಟ ಬರೋದಿಲ್ಲನ್ರಿ, ಮೈಯಾಗೆಲ್ಲ ರೋಮಾಂಚನ ಆದಂಗೆ ಆಕತ್ತಂತ. ರೂಮ್ 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 ಅಂತೇನೋ ಸುಟು 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 ಅಂತಂತದ. ಹಿಂಗೆ 1000 ಕೂಡ್ಸುದ್ರಿ, ಒಮ್ಮೆ ವಸ್ತು ಕೂಡಿ ಕಡೀರಿ ಅಂತ ಅನ್ಸೋದು. ಅದೆಷ್ಟು ದುಃಖ ಆಕತ್ತಲ್ಲ, ಮರಣ ಕಾಲದೊಳಗೆ ಅಷ್ಟು ದುಃಖ ಆಕತ್ತಂತ ನೋಡ್ರಿ. ಅವಾಗ ಯಾರೂ ಹಂತಕ್ಕೆ ಬರ್ತಿರೋದಿಲ್ಲ. ಮರಣ ಕಾಲದೊಳಗೆ ಏನೇನು ಹಾಕಿರ್ತದ್ರಿ ಎಲ್ಲ ಅಗಲುವರಿ. ನಮ್ಮ ಶರೀರ ಬಿಟ್ಟು ಹೋಗಕ್ಕೆ ರೆಡಿ ಆಗಿರ್ತೈತೆ ರೀ. ವಯಸ್ಸಾಗಿಂದ ಇವು ಹಂತಕ್ಕೆ ಬರೋದಿಲ್ಲ.
ಅವು ಅಜ್ಜ ಅಜ್ಜಿ ಇರ್ತಾರವ್ರು ಪಾಪ. ನಮ್ಮ ಮಗನ ಬಾರ ಅವನಿಟ್ಟು ಕುಂದ್ರ ಅಂತ ನಿನ್ನಂತೆ ಕುಂದ್ರದು ಗೂರ್ಕೊಂತ ಕುಂದಿರ್ತೇನೆ ಹೋಗ್ಬಿಡ್ತಾರೆ. ಗೂಗಿರಿ 90ಕ್ಕೇನು ಗೂಗಿ ಅವಕ್ಕ ಅವಾಗ ಏನು ಅನಿಸ್ತಿರ್ತತ್ರಿ, ನಮ್ಮ ಸಂಬಂಧಿಕ ನಮ್ಮ ಅಂತ್ಯಕ್ಕೆ ಇರ್ಬೇಕಂತ ಅನಿಸ್ತಿರ್ತತ್ರಿ. ಆ ಟೈಮ್ದೊಳಗೆ ಎಲ್ಲರೂ ಏನು ಮಾಡ್ತಿರ್ತಾರೆ, ಅವ್ರನ್ನ ಅಗಲಿ ದೂರ ಹಾಕ್ತಿರ್ತಾರೆ. ಅದ್ರಾಗ ಸರಿಯಾಗಿ ಅನ್ನ ಮಾಡಿ ಹಾಕಲಿಲ್ಲ, ನಾವು ಊಟಕ್ಕೆ ಮಾಡಿ ಹಾಕಲಿಲ್ಲ ಅಂದ್ರೆ ಮುಪ್ಪಿನ ಕಾಲದೊಳಗೆ ಯಾಕರೆ ಹುಟ್ಟಿನಪ್ಪ ಅಂತ ಅನಿಸ್ತದೆ ನೋಡಿ. ಅತ್ತಾಗ ಸಂಬಂಧಗಳು ಅಗಲ್ತಿರ್ತಾವ್ರಿ, ಅತ್ತಾಗ ಶರೀರ ಹೇಳಿದ ಮಾತು ಕೇಳ್ತಿರೋದಿಲ್ಲ, ಉಂಡದ್ದು ಪಚಿನ ಆಗಂಗಿಲ್ಲ, ಎದ್ದು ನಿಂತ್ರೆ ಮುಂದೆ ಹೊಕ್ಕಿನಂದ್ರೆ ಜೋಲಿ ತಡಿಯೋಂಗಿಲ್ಲ. ತೆಮ್ಗಿ ತೊಗೊಂಡು ಆತಂದ್ರೆ ಯಾರು ಕರ್ಕೊಂಡು ಹೋಗ್ಲಿಲ್ಲ ಅಂದ್ರಿ, ಕೈಕಾಲು ಕಿತ್ತಕ್ಕೆ ಬರಲಿಲ್ಲ ಅಂದ್ರೆ ಎಷ್ಟು ತ್ರಾಸ ಆಗ್ತದೆ ಶರೀರದಾಗ. ಹಾಂ ಭಾಳ ಕಷ್ಟ ಐತಿದೆ. ಯಾರೇ ನೋಡಿದ್ರೆ ಚಲೋ ಇದನ್ನ ಕಡಿ ಟೈಮ್ದೊಳಗಡೆ ತೊಳೆಯೋದು ಬಳಿದು ಮಾಡಿದ್ರೆ ಚಲೋ ರೀ. ಅದು ಹಾಕಿದಲ್ಲಿ ಸಗಣಿ ಹೋದಲ್ಲಿ ಅಂದ್ರೆ ಹೆಂಗೆ ಆಕತಿ ಹೇಳ್ರಿ, ಬಿಡ್ತಾರೆ. ಒಂದಿಷ್ಟು ಮಂದಿ ಬಿಡ್ಸತ್ತಾರ್ರಿ, ಇದನ್ನ ಹಾಕಿದ್ರೆ ಹೌದಿಲ್ಲ ಇಷ್ಟೆಲ್ಲ ಅಂತೇಳಿ ಅದನ್ನು ಮಾಡ್ತಾರೆ. ತ್ರಾಸ ಆಗ್ತತಿಲ್ರಿ ನೋಡ್ರಿ. ಅದಕ್ಕೆ ಹೇಳ್ತಾರ ಅವರು, ಈ ಶರೀರ ಏನು ತಾಳಿ ಬಂದೇವಲ್ಲ ಸುಖ ಸಿಗತ್ತಂತ ತಿಳ್ಕೊಂಡೇವ್ರಿ. ಹುಟ್ಟು ಹೊತ್ನ್ಯಾಗೂ ದುಃಖ ಐತಿ, ಸಾಯಿ ಹೊತ್ನ್ಯಾಗೂ ದುಃಖ ಐತಿ, ಅಷ್ಟಲ್ಲ ನಡುಕುನು ದುಃಖ ಅದ. ರೋಗಾದಿಗಳು ಬಂದ್ರೆ ದುಃಖ ಅದ, ಮಾನ ಅಪಮಾನ ಆದ್ರೆ ದುಃಖ ಅದ, ಏನಾರು ಕಳ್ಕೊಂಡ್ರೆ ದುಃಖ ಆಗ್ತದೆ. ಅದಕ್ಕೆ ಇದನ್ನೆಲ್ಲ ನೆಚ್ಚಿ ನೀ ಸುಖದಿಂದ ಇರ್ತೇನೆ ಅಂತೇಳಪ್ಪ, ವಿಚಾರ ಮಾಡಿ ನೋಡು ಅಂತ ಮಹಾತ್ಮರು ನಮಗೆ ನೋಡ್ರಿ. ನಿನಗೆ ಅತಿ ಕಷ್ಟವನ್ನು ಕೊಡುತ್ತದೆ ಯಾವುದು? ಶರೀರ. ಯಾವುದಾದರೂ ರೋಗಾದಿಗಳು ಶರೀರವನ್ನು ನೋಡ್ರಿ ಸೇರಿದರಂತೂ ಮುಗಿದೇ ಹೋಯಿತು. ಯಾವಾಗ ಶರೀರವನ್ನು ಬಿಟ್ಟೇನು ಎಂದು ಹಂಬಲಿಸುತ್ತೇವೆ. ನೀನು ಯಾವಾಗ ಬಿಟ್ಟೇನಪ್ಪ ಅಂತ ಹಂಬಲ್ಸಕ್ಕೆ ಶುರು ಮಾಡ್ತೀವಿ. ದೇವ್ರ ಲಘು ಮ್ಯಾಗ ಕರ್ಕೊ ಹೋಗಲ್ವಾ ಅಂತ ಅನಿಸ್ತದೆ. ಬೇಗನೆ ಶರೀರವು ಹೋಗದಿದ್ದರೆ ವಿಷಪ್ರಾಶನ ಆತ್ಮಹತ್ಯೆಯನ್ನು ಮಾಡಿಕೊಂಡು ಶರೀರದ ಯಾತ್ರೆಯನ್ನು ಮುಗಿಸುತ್ತೇವೆ. ನಾವು ಸಣ್ಣವ್ರು ಇದ್ದೀವ್ರಿ, ಇಲ್ಲಿ ಆಟ ಆಡಕತ್ತಿದ್ದೀವ್ರಿ, ತುಮಕ್ಲೆ ಕಂಪೌಂಡ್ರ್ನಾಗ ಸಪ್ಪಳ ಆಗಿಬಿಡ್ತೀರಿ. ಏನಾತಿ ಪ್ಯಾನಿಗೆ ಉರ್ಲಾಕೊಂಡು ತೀರ್ಕೊಂಡ ಯಾರು ಡಾಕ್ಟ್ರಿ ಚಾಲು ಆಗ್ಬಿಡ್ತೀರಿ. ಅವ್ರಿಗೆ ಹಲ್ಲಿನ ಹೊಡೆತಿತ್ರಿ, ಹಲ್ಲಿನ ಹೊಡೆತ್ರಿ. ಆ ಹಲ್ಲಿನ ಹೊಡೆತ ತಡ್ಕೊಳಕ್ ಆಗಲಾರ್ದಕ್ಕೆ ಏನು ಮಾಡಿದ್ರು ಅವರು? ಫ್ಯಾನಿಗೆ ಉರ್ಲ್ ಹಾಕೊಂಡು ಶರೀರವನ್ನು ಬಿಟ್ರು. ಸುಖ ಕೊಡ್ತೆ ಅಂತ ಹಾಕೊಂಡ್ರು, ದುಃಖ ಕೊಡ್ತೆ ಅಂತ ಹಾಕೊಂಡ್ರಿ, ಹಲ್ಲು ಹೊಡೆದು ಶುರು ಆತಲ್ಲ. ನಂದೇ ಹೇಳಿನಿಲ್ಲ ಇನ್ನೇ ಈಗ ಹಂಗ್ರಿ ಅತ್ತು ತಗಸೀನ್ರಿ, ನನಗೆ ಆರಾಮಾತು. ಮತ್ತು ಆರಾಮಾಗಿಂದ ಮಾತು ಹಂಗೆ ಜಾದು ಆಗಿತ್ತಂದ್ರೆ ಅವ್ರ ಸ್ಥಿತಿ ಹಂಗಿತ್ರಿ. ತೆಗ್ಸಾಕ್ ಬರಲ್ಲ. ಡಾಕ್ಟ್ರ್ ರೀ ಮನ್ಯಾಗ, ಅವ್ರ ಯಜಮಾನ್ರ ಡಾಕ್ಟ್ರು, ಕೈಯಾಗ ರೊಕ್ಕ ಕೋಟಿಗಟ್ಟಲೆ ರೊಕ್ಕ ಕಡೆ ಆದರೂ ಹೋತಲ್ಲ ರೋಗ ದುಃಖ ಇತ್ತು. ಹಿಂಗಿರ್ತದ್ರಿ ಜೀವನ ಅಂದ್ರೆ ಏನಪ್ಪ, ಇದು ಹಿಂಗೆಲ್ಲ ಐತೆ ಅಂತ ತಿಳ್ಕೊಬೇಕು. ಅದಕ್ಕೆ ಮಾತು ಹಿಂಗೆ ಆಯ್ತು ಒಂದು ಮಾನಸಿಕ ನೋವು ಮಾಡ್ಕೋಬಾರ್ದ್ರಿ. ನಾವು ನಡ ಇದನ್ನ ನೆಚ್ಚೆ ಹಿಂಗಾಗೇನಿಲ್ಲ, ಇದನ್ನ ಬಿಟ್ಟು ಬರ್ತೇನೆ ನಾನು ಪರಿಪೂರ್ಣ ಸ್ವಚ್ಛಂದವಾಗಿರ್ತಕ್ಕಂಥ ಒಂದು ಕ್ಷೇತ್ರ ಐತಿ. ಯಾವುದದ ಈ ಮನಿಗೆರಮ್ ಗುಡ್ಡ ಮ್ಯಾಗ ಹತ್ತದನ ಎಲ್ಲಿ ಐತಿ? ಆತ್ಮಭಾವ ಮಾಡ್ಕೊಳ್ಳೋದ್ರಿ. ಆತ್ಮನಲ್ಲಿ ನೆಲೆಯಾಗಿ ನಿಲ್ಲುವ ಅಭ್ಯಾಸ. ಪೂರ್ಣ ಸ್ವಾಸ್ಥ್ಯ ಇರ್ತೇವೆ ನೋಡ್ರಿ. ಅಲ್ಲಿ ಎಳ್ಳಿ ಕಾಳಿನಷ್ಟು ದುಃಖ ಬರೋದಿಲ್ಲ ಅಲ್ಲಿ ನೆಲೆಯಾಗಿ ನಿಂತರ್ರಿ. ಶರೀರದಾಗ ನೆಲೆಯಾಗಿ ನಿಂತ್ರಿ ಎಳ್ಳಿ ಕಾಳಿನಷ್ಟು ಸುಖ ಸಿಗುವುದು. ಯಾವ ಚಲೋ? ಎಲ್ಲಿಂದ ಎಳ್ಳು ಕಾಳಿನಷ್ಟು ಶರೀರದಾಗ ನಿಂತ್ರೆ ಸುಖ ಸಿಗೋದಿಲ್ರಿ. ಮತ್ತು ಅಲ್ಲಿ ಎಳ್ಳಿ ಕಾಳಿನಷ್ಟು ದುಃಖ ಪ್ರಾಪ್ತಿ ಆಗೋದಿಲ್ಲ. ಎಲ್ಲಿ? ಆತ್ಮನಲ್ಲಿ ನೆಲೆ ನಿಂತ್ರೆ ಅಲ್ಲಿ ದುಃಖ ಬರೋದಿಲ್ಲ, ಇಲ್ಲಿ ಸುಖನ ಬರೋದಿಲ್ಲ. ಆದರೂ ನಮಗೇನು ಬೇಕಾಗೈತಿ? ಇದ್ರಾಗ ಒಂದು ಅಪ್ಪವ್ರು ಹೇಳ್ಯಾರ, ಈ ತಿಪ್ಪ್ಯಾಗ ಕೋಳಿ ಕೆಬ್ರಿದ್ರೆ ಹೆಂಗೆ, ಈ ಜಗತ್ತಿನಾಗ ಕೆಬ್ರಿದ್ರೆ ಏನು ಸಿಗ್ತದೆ ನಿನಗೆ? ಅದಕ್ಕೊಂದು ಒಡಕ್ ಕಾಳರ ಸಿಗಬಹುದು, ನಿನಗೆ ಏನೂ ಸಿಗುವುದಿಲ್ಲ ಅಂತ ಹೇಳ್ಯಾರ ಅಪ್ಪವ್ರು. ಜಗತ್ತು ಅನ್ನೋದು ಕಸಬರಿಗೆ ಇದ್ದಂಗೆ ಐತೆ ಅಂತ ಹೇಳ್ಯಾರ ಅವ್ರು. ಅಂತಿರ್ತಾರೆ ನೋಡ್ರಿ, ಬೈತಿರ್ತಾರಲ್ಲ. ಏನಂತ ಬೈತಿರ್ತಾರೆ? ಇವಾಗ ಕಸಬರಿಗೆ ಹೋಗಿ ನಿನ್ನಿಂದ ಏನಾಗಬೇಕಾಗೈತಿ ಅಂತಿರ್ತಾರೆ. ಹಂಗೇಕಂತಾರ್ರಿ? ಹಿಂಗನ್ರಿ. ಹಂಗೆ ಈ ಜಗತ್ತು ಅನ್ನೋದು ಕಸಬರಿಗೆ ನಿವಾಳಿಸಿ, ಮೊನ್ನೆ ಹೇಳಿದ್ನಿ ಏನು, ಬಿಂಬಾಳಿಸಿ ಹೋಗಿದ್ದು ಲಿಂಬೆ ಹಣ್ಣು, ಮತ್ತು ಅದನ್ನ ಹೋಗೋದಿನ ಶರ್ಬತ್ ಮಾಡಿ ಕುಡಿನ ತೊಗೊಂಬಾರಿಲ್ಲ ಅಂತಾರೆ ಯಾರ್ರಿ?
ಅದು ಇದನ್ನ ಮಾಡೇ ಒಗದಿರ್ತಾರೆ ಅದನ್ನು ಕಣ್ಣು ಮುಚ್ಚಿ. ಬಿದ್ದರೂ ಯಾರು ತಗೊಳ್ದಿಲ್ರಿ. ಏನಾರೇ ತಗೋಬಹುದು, ಒಂದು ತಲೆ ನಕ್ಲೆಸ್ ಬಿದ್ರೆ ತಗೋಬಹುದು, ಲಿಂಬೆ ಹಣ್ಣು ಯಾರೇ ತಗೊಂತಾರನ. ನೀವು ಬೇಕಾದ್ರೆ 1 ಕಿಲೋ ಮೆಣಸಿನ್ಕಾಯಿ ದಾರ್ಯಾಗ ಬಿಟ್ಟು ಬರ್ರಿ, ಮತ್ತೆ ಸಂಜೆ ಮುಂದೆ ವಾಜ್ಯಾಗ್ಯಾವಂತ ಹೊಳ್ಳಿ ಹೋದ್ರು ಅಲ್ಲೇ ಇರ್ತಾವೆ, ಏನೂ ಆಗೋದಿಲ್ಲ. ಒಂದು ಬೇಕಾದ್ರೆ 10 ಲಿಂಬೆ ಹಣ್ಣು ನಿಮ್ಗೆ ವಾಜ್ಯಾಗ್ಯಾವ ಅಂದ್ರೆ ದಾರ್ಯಾಗ ಇಟ್ಟು ಬರ್ರಿ, ಹೊಳ್ಳಿ ಹೋಗೋ ಹೊತ್ನ್ಯಾಗ ತೊಗೊಂಡು ಹೋಗಕ್ಕೆ ಬರ್ತೈತೆ ಮತ್ತೆ. ಮತ್ತೆ ಒಂದು ತಲೆ ನಕ್ಲೆಸ್ ಇಟ್ರಿ, ಮತ್ತೆ ಅದು ಉಳಿದಿರ್ತೀವ ಹಿಂಗೆ ಇಟ್ಟು ಬರುವತ್ತೆ ಹಿಂದೆ ನೋಡಿದ್ರೆ ಅಂದ್ರೆ ಗಪ್ಪ ಮಾಡ್ತಾರೆ. ಅಂದ್ರೆ ಅದನ್ನ ನಿಮ್ಮಾಡಿಸಿ ಹೋಗದಾರ ಅಂತ ತಿಳ್ಕೊಂಡಿರ್ತಾರ. ಅದನ್ನು ಮುಟ್ಟಾಕ ಅದ್ರ ಅಂತ್ಯಕ್ಕೆ ಹೋಗಾಕ ಹೆದರ್ತಾರ. ಹಂಗೆ ಈ ಜಗತ್ತು ಅನ್ನೋದನ್ನ ಇದ್ರಾಗ ಏನಿಲ್ಲ ಅಂತ ಅದನ್ನ ಏನು ಮಾಡಿಬಿಡ್ಬೇಕು, ತಿರಸ್ಕಾರ ಮಾಡಿ ಒಗಿಬೇಕು. ಎಲ್ಲಿ ಒಗಿಬೇಕು ಗೊತ್ತಾ? ಹೊರಗೆ ಹೋಗದಿರಿ, ಮನಸ್ಸಿನೇ ಒಗಿಬೇಕು. ಇಲ್ಲಿ ಹೇಳ್ತಾರೆ ನೋಡ್ರಿ ಅದನ್ನ, ಬೇಗನೆ ಶರೀರವು ಹೋಗದಿದ್ದರೆ ವಿಷಪ್ರಾಶನ ಅಥವಾ ಆತ್ಮಹತ್ಯೆಯನ್ನು ಮಾಡಿಕೊಂಡು ಶರೀರದ ಯಾತ್ರೆಯನ್ನು ಮುಗಿಸುತ್ತೇವೆ. ಶಾಸ್ತ್ರಾದಿಗಳು ಇವನಿಗೆ ಎಷ್ಟೇ ಎಚ್ಚರಿಕೆಯನ್ನು ಕೊಟ್ಟರೂ ಅದರ ಅರಿವು ಚಿಕ್ಕದಾಗಿದೆ. ಶಾಸ್ತ್ರಾದಿಗಳು ನಮಗೆ ತಿಳಿಸಿ ಹೇಳ್ತಾವ್ರಿ, ಇದು ದುಃಖಕರ ಐತೋ, ಶರೀರ ನೆಚ್ಚಬೇಡ, ಅದಕ್ಕೆ ಹೊಡಿರವನ ಮಚ್ಚಿ ಹೊಡಿರವನ, ಯಾರನ್ನ ತನ್ನ ನೆಚ್ಚಿ ಕುಳಿತವನ್ನ. ನಾವೆಲ್ಲ ಆತ್ಮ ನೆಚ್ಕೊಳ್ತಾವ್ರಿ, ನಾವು ನಮ್ಮನ್ಯಾಕ ಹೊಡಿದು ಏನು ನೆಚ್ಕೊಂಡು ಕುಂತಾರ್ರಿ ಅಂತ ಹೇಳ್ಯಾರ ಅವ್ರು. ತನ್ನ ನೆಚ್ಚಿ ಕುಳಿತಾವ ಹೊಡಿರಿ ಅಂತ ಹೇಳ್ಯಾರ. ನೋಡಿ, ನಾವು ಹೊಡಿಸಿಕೊಳ್ಳೋರು ಏನು ಅಂತ ವಿಚಾರ ಮಾಡ್ಬೇಕು. ಶಾಸ್ತ್ರಾದಿಗಳು ನೋಡ್ರಿ ಇವನಿಗೆ ಎಷ್ಟೇ ಎಚ್ಚರಿಕೆಯನ್ನು ಕೊಟ್ಟರೂ ಅದರ ಅರಿವು ಹುಟ್ಟದಾಗಿದೆ. ನಿತ್ಯ ಜೀವನದ ಬಳಕೆಯಲ್ಲಿಯೂ ಆಧ್ಯಾತ್ಮವು ಬೆರೆಯಬೇಕು. ನಮ್ಮ ನಿತ್ಯ ಜೀವನದ ಬಳಕೆ ಒಳಗೆ ಆಧ್ಯಾತ್ಮ ಏನಾಗಬೇಕು, ಬೆರಿಬೇಕು. ಅದಕ್ಕೆ ಇವ್ರಿ ಯಾರವರು ಆದ್ಯ ವಚನಕಾರರಾಗಿರ್ತಕ್ಕಂಥ ಜೇಡ್ರ ದಾಸಿಮಯ್ಯನವರು ತಮ್ಮೊಂದು ವಚನದಲ್ಲಿ ಹೇಳ್ತಾರೆ, ಕಡಗೀಲಿಲ್ಲದ ಬಂಡಿ ಹೊಡೆಗೆಡುವುದು ಮಾಂಬುದೆ, ಕಡಗೀಲು ಬಂಡಿಗಾಧಾರ, ಕಡುದರ್ಪವೆಂಬ ಒಡಲೆಂಬ ಬಂಡಿಗೆ ಮೃಡ ಶರಣರ ನುಡಿಗಡನವೇ ಕಡಗೀಲು ಕಾಣ ರಾಮನಾಥ. ಈಗ ನೋಡ್ರಿ, ನಾವು ಚಲೋ ಬಂಡಿ ಐತಿ ಅಂದ್ರೂ ಅದಕ್ಕೆ ಕೀಲ ಹಾಕ್ತಾರಲ್ಲ ಬಂಡಿ ಗಾಲಿಗೆ, ಅವಾಗ ಕೀಲ್ ಇರಲಿಲ್ಲ ಅಂದ್ರೆ ಬಂಡಿ ಹೋಗುದಿಲ್ಲ, ಅದು ಹಳ್ಳಕ್ಕೆ ಹೋಗಿ ಬೀಳ್ತೈತ್ರಿ. ಯಾಕ? ಆಧಾರ ಬಂಡಿಗೆ ಆಧಾರ ಯಾವುದು? ಕೀಲಗಳ ಬಂಡಿಗೆ ಆಧಾರ. ಹಂಗೆ ನಮ್ಮ ಜೀವನಕ್ಕೆ ಏನು ಆಧಾರ ಅಂದ್ರೆ ಶರಣರ ನುಡಿಗಳ ಆಧಾರ. ಇದು ನಾವು ಮೊಬೈಲ್ ಯೂಸ್ ಮಾಡ್ತೇವ್ರಿ, ಒಂದು ತಾಸು ಚಾರ್ಜ್ ಇಟ್ಟು ಸಂಜೆ ತನಕ ಬಳಕೆ ಮಾಡ್ತೇವಿಲ್ಲ ಮೊಬೈಲ್, ಚಾರ್ಜ್ ಆದ್ರೆ ಬಳಕೆ ಮಾಡಕ್ಕೆ ಬರ್ತೈತಿ. ಹಂಗೆ ಜ್ಞಾನ ಅನ್ನೋದು ಏನೈತಿ, ಅಧ್ಯಾತ್ಮ ಅನ್ನೋದು ಏನೈತಿ, ಇದನ್ನ ಒಂದು ತಾಸು ಏನು ಕೇಳ್ತೇವಲ್ಲ, ಇದು ನಮ್ಮ ಜೀವನಕ್ಕೆ ಚಾರ್ಜರ್ ಇದ್ದಂಗೆ, ಚಾರ್ಜ್ ಇದ್ದಂಗೆ ಇದು. ಅಂದ್ರೆ ನಮ್ಮನ್ನ ನಿಯಂತ್ರಣ ಮಾಡ್ತೀರಿ. ಜೀವನದೊಳಗೆ ಏರುಪೇರುಗಳಿಗೆ, ಬೇಕು ಬೇಡಗಳಿಗೆ ಒಳಗಾಗಲಾರ್ದಂಗೆ ಮಾಡ್ತೈತಿ. ಸಮತೋಲನದ ಸ್ಥಿತಿ ಒಳಗೆ ನಮ್ಮ ಮನಸ್ಸನ್ನು ತಗೊಂಡು ಹೋಗ್ತದ, ತಿಳುವಳಿಕೆ ಮಾಡಿ ಕೊಡ್ತೈತ್ರಿ. ಮಹಾತ್ಮರ ನುಡಿ ಒಳಗೆ ಅಂಥ ಶಕ್ತಿ ಇರ್ತೈತಿ. ನೋಡಿ, ನಿನ್ನ ಕೇಳೋಕ್ಕಿಂತ ಮೊದಲು ನಾವು ಹೆಂಗಿದ್ವಿ, ನಿನ್ನ ಕೇಳಾಕತ್ತೀನಿ ಹೆಂಗಾಗ್ಯಾವ, ಈಗ ಬದ್ಲಿ ಆಗ್ಯಾವಿಲ್ರಿ. ಮತ್ತು ಹೆಂಗಿತ್ತು ಹಂಗೆ ಇದೇವಂದ್ರೆ ಏನೂ ತಿಳಿದೇ ಇಲ್ಲ ಅಂತ ಅರ್ಥ. ಈಗ ಬೀಜ ಇರ್ತಾವ್ರಿ, ಕಾಳು ಇರ್ತಾವೆ, ನೆನ್ನಿಟ್ರಿ ಏನಕ್ಕವು ಉಬ್ಬತಾವು, ಕಟ್ಟಿಟ್ರಿ ಏನಕ್ಕವು ಮಳಿಗೆ ಬರ್ತಾವೆ. ನೆನ್ನಿಲಿಲ್ಲ ಕಟ್ಟಿರು ಬಳಿಗೆ ಬರಲಿಲ್ಲ ಅಂದ್ರೆ ಏನಂತಾರ ಅವಕ್ಕೆ? ಹಂಗೆ ಎಷ್ಟು ಶಾಸ್ತ್ರ ಕೇಳಿದ್ರು ಬದಲಾವಣೆನ ಆಗಲಿಲ್ಲ ಅಂದ್ರೆ ಅದಕ್ಕೆ ನಮ್ಮಲ್ಲಿ ಬದಲಾವಣೆ ಆಗೈತಿ ಇಲ್ಲ ನೋಡ್ಕೋಬೇಕ್ರಿ. ಮಹಾತ್ಮರ ನುಡಿ ನಮ್ಮ ಜೀವನದ ಮ್ಯಾಗ ಪರಿಣಾಮ ಆಗಿದ್ರೆ ಅದ್ರೊಳಗೆ ಶಕ್ತಿ ಐತಿ ಅಂತ ತಿಳ್ಕೊರಿ. ಮತ್ತು ಪರಿಣಾಮ ಆಗೈತೆ ಅಂದ್ರೆ ಶಕ್ತಿ ಐತಿ ಅಂದಲೇ ಪರಿಣಾಮ ಆಗೈತಿ. ಮೊದಲು ವಾಯಿ ಅಂತ ಹೇಳ್ಕೊಂತ ಕುಂದಿರ್ತಿದ್ವಿ ರೀ, ಏನಾರು ಏರುಪೇರು ಆದ್ರೆ. ಈಗ ಅದನ್ನ ಅಳಿಸ್ತೇವೆ. ಅದನ್ನ ಯಾವ್ದು ನಮ್ಮನ್ನು ಅಳಿಸ್ತಿರ್ತಲ್ಲ ಅದನ್ನ ಅಳಿಸ್ತೀವಿ. ಅಂದ್ರೆ ಶಕ್ತಿ, ಮನೋರಣ್ಣರ ಶಕ್ತಿ ಬಂದೈತಿ. ಏನು ಬಂದೈತಿ? ಶಕ್ತಿ. ಅದಕ್ಕೆ ಹೇಳ್ತಾರೆ ಅವರು, ನಿತ್ಯ ಜೀವನದ ನೋಡ್ರಿ ಬಳಕೆಯಲ್ಲಿಯೂ ಆಧ್ಯಾತ್ಮ ಬೆರೆಯಬೇಕು. ಇದೇ ಧರ್ಮವು, ನಡತೆಯೇ ಧರ್ಮವು. ಇದನ್ನ ಎಷ್ಟೆಷ್ಟು ನಾವು ತಿಳ್ಕೋತೇವೆ, ತಿಳ್ಕೊಂಡು ಜೀವನದೊಳಗೆ ಅಳವಡಿಸ್ಕೊಳಕ್ಕೆ ಪ್ರಯತ್ನ ಮಾಡ್ತೇವೆ, ಅದ ನಡತಿ. ಆ ನಡತಿನ ಧರ್ಮ ರೀ.
ಯಾವುದು ನಡ್ಕೊಂತೇವಿ ಅದು ನಮ್ಮನ್ನು ರಕ್ಷಣೆ ಮಾಡ್ತತಿ. ಧರ್ಮವು ರಕ್ಷತೆ ರಕ್ಷಿತ. ಧರ್ಮವನ್ನು ಯಾರು ರಕ್ಷಣೆ ಮಾಡ್ತಾರೆ, ಪಾಲನೆ ಮಾಡ್ತಾರೆ, ಧರ್ಮ ಅವರನ್ನ ರಕ್ಷಣೆ ಮಾಡ್ತತಿ. ಧರ್ಮದ ಪಾಲನೆ ನಾವು ಮಾಡಿದ್ವಿ ಅಂದ್ರೆ ಧರ್ಮ ನಮ್ಮನ್ನು ರಕ್ಷಿಸ್ತತಿ. ಮತ್ತು ನಾವು ಧರ್ಮ ಪಾಲನೆ ಮಾಡಲಿಲ್ಲ ಅಂದ್ರೆ ಧರ್ಮ ನಮ್ಮನ್ನು ತುಳಿತೈತಿ. ಇಷ್ಟ ಇದೆ, ಮತ್ತೇನಿಲ್ಲ. ನೀತಿಲಿ ನಡ್ಕೋಬೇಕನ್ನ ನೀತಿಲಿ ನಡ್ಕೊಂಡ್ರೆ ನೆಚ್ಚೋ ಮುಕ್ಕಣ್ಣ ಅಂತಾರಲ್ಲ, ಬೇಕಣ್ಣ ನಡೆದರೆ ಶಿವ ಮೆಸ್ತಾನಂತ. ಶಿವ ಅಂದ್ರೆ ಯಾರು? ಆ ಭಗವಂತನ ಅನುಭವ ಆಕತ್ತ ನಮಗ. ಶಿವ ಅಂದ್ರೆ ಮತ್ತೆ ಡಮರುಗ ಹಿಡ್ಕೊಂಡು ಕೊಳ್ಳಾಗ ಅದೇನ್ರಿ ಹಾಕೊಂಡು ಬಂದಾವ ಶಿವ ಅಲ್ಲ. ಶಿವ ಅಂದ್ರೆ ಸುಖ, ಸಚ್ಚಿದಾನಂದ ಘನ ವಸ್ತುವಿನ ಅನುಭವ ಆಕತಿ. ನೀತಿಲೇ ನಡ್ಕೊಂಡ್ರೆ ಆಧ್ಯಾತ್ಮದ ಅನುಭವ ಆಗ್ತತಿ, ಮನಸ್ಸಿಗೆ ಪ್ರಸನ್ನತೆ ಪ್ರಾಪ್ತಿ ಆಗ್ತತಿ. ಅದ ಶಿವನ ಅನುಭವ, ಶಿವನ ಪ್ರಸನ್ನತೆ, ಶಿವನ ಸಾಕ್ಷಾತ್ಕಾರ. ನೋಡ್ರಿ, ಇದೇ ಧರ್ಮವು, ನಡತೆ ಧರ್ಮವು, ಆಧ್ಯಾತ್ಮ ಸಾಧನೆಯೇ ಧರ್ಮವು. ಗುಡಿ ಗುಂಡಾರಗಳಿಗೆ, ಜಾತ್ರೆ ತೀರ್ಥಗಳಿಗೆ ಹೋಗುವುದರಿಂದ ನೋಡ್ರಿ ನಡತೆಯನ್ನು ಸುಧಾರಿಸುವುದಿಲ್ಲ. ಈಗ ನಾವು ಗುಡಿ ಗುಂಡಾರಕ್ಕೆ ಹೋಗ್ತೀವಿ, ತೀರ್ಥ ಕ್ಷೇತ್ರಗಳಿಗೆ ಹೋಗ್ತೀವಿ, ಅದರಿಂದ ನಮ್ಮ ನಡತೆಯಲ್ಲಿ ಬದಲಾವಣೆ ಆಕೈತೇನು? ಏನು ಬದಲಾವಣೆ ಆಕೈತಿ? ದೇವ್ರಿಗೆ ಹೋದ್ವಿ, ನಮಸ್ಕಾರ ಮಾಡಿದ್ವಿ, ಕಾಯಿ ಹೊಡೆದ್ವಿ, ಏನು ಚಲೋ ಇತ್ತು ಆ ದೇವಸ್ಥಾನ. ಏನು ಕೆತ್ತಾರವ ಮೂರ್ತಿ ಅನ್ನೋದು ಬಂದ್ಬಿಡು, ಮುಗೀತು ದೇವಸ್ಥಾನ. ನಾವೆಲ್ಲ ಪ್ರಸಾದ ತಂದೀವ್ರಿ ದೇವ್ರದಂತ ಒಂದಿಷ್ಟು ಇವನ್ ತಂದಿರ್ತೇವ್ರಿ, ಏನು ಚುಮ್ಮರಿ ಡಾಣಿ ತಂದಿರ್ತೇವ್ರಿ, 4 ಮನೆಗೆ ಹಂಚ್ತೇವೆ. ಮುಗಿದು ಹೋಯ್ತು. ನಮ್ಮ ಮನೆಗೆ ಒಬ್ಬರು ಪ್ರಸಾದ ಕೊಟ್ಟಿದ್ರಿ, ಯಡೂರು ಇರಾಣಿಗೆ ಹೋಗಿ ಬಂದಿದ್ರಿ. ಪ್ರಸಾದ ಎಂಥದಾರ ಕೊಡ್ಬೇಕು, ಸಣ್ಣ ಬಟ್ಟಲ್ದಾಗ ಕೊಡ್ತಾರೆ. ಬಟ್ಟಲ್ದಾಗ ಕೊಟ್ಟಿದ್ರಿ, ಅನ್ನ ಉಂಡು ಹಿಂಗೆ ಗೀಚಿರ್ತಾರಲ್ರಿ ಆ ತಾಟ್ನ್ಯಾಗ, ಅದು ಹಂಗೆ ಇಟ್ಟು ಕಟಕಾಗಿರ್ತೈತಲ್ರಿ, ಅದ್ರಾಗ ಹಾಕಿ ಕೊಟ್ಟಿದ್ರು ಅವರು. ಅನ್ನ ಉಂಡಿರ್ತಾರಲ್ರಿ, ಹಿಂಗೆ ಗೀಚಿರ್ತಾವಲ್ಲ ಸಣ್ಣ ಹುಡುಗರ್ರಿ, ಅದು ಹತ್ಕೊಂಡಿರ್ತೈತಲ್ಲ ಅಂಥದ್ರಾಗ. ಅದನ್ನ ತಾಟ ತೊಳೆದಿಲ್ಲ ಅವ್ರು, ಅದನ್ನ ಏನು ಒಣಗಿರ್ತೈತಲ್ರಿ, ಅದನ್ನ ಹಂಗೆ ಇಟ್ಟಾರ, ಅದ್ರಾಗ ಹಾಕಿ ಕೊಟ್ಟಾರ. ಅಂದ್ರೆ ಹಂಗೆ ಬಳಕೆ ಮಾಡ್ತಾರಂತ. ಮೊದಲು ತಾಟ ಸ್ವಚ್ಛ ಮಾಡಕ್ಕೆ ಬಂದಿಲ್ಲ, ಮನಸ್ಸು ಯಾವಾಗ ಸ್ವಚ್ಛ ಆಗೋದು? ದೇವ್ರಿಗೆ ಹೋಗಿ ಬಂದೀವಂತಾರ, ತಾಟ ತೊಳೆಯೋಕ್ಕಾಗಿಲ್ಲ ಅಂದ್ಮ್ಯಾಗ ಮನಸ್ಸು ತೊಳ್ಕೊಳ್ಳೋದು ಯಾವಾಗ ರೀ? ದೇವ್ರಿಗೆ ಹೋಗಿ ಬಂದಾರಂತೀವ್ರು, ಎಲ್ಲಿ ಹೋಗಿ ಬಂದಾರ ದೇವ್ರಿಗೆ? ತಾಟ ತೊಳೆದಿಲ್ಲ. ಎದರಾಗ ತಾಟ ತೊಳೆದು ಅದರಾಗ ಕೊಡ್ಬೇಕು ಅನ್ನೋದಾಗ ಗೊತ್ತಿಲ್ಲ ಅಂದ್ಮ್ಯಾಗ ಇನ್ನು ಮನಸ್ಸು ತೊಳ್ಕೊಬೇಕು ಅನ್ನೋದು ಯಾವಾಗ ಗೊತ್ತಾಗತ್ರಿ? ಸಾಧ್ಯನೇ ಇಲ್ಲ ಅಂತ. ನಮಗೆ ಹೊರಗಿಂದನ ಶುದ್ಧ ಆಗವಲ್ದ್ರಿ, ಇನ್ನು ಒಳಗೆ ಯಾವಾಗ ಶುದ್ಧ? ಮಾರಿನ ತೊಳ್ಕೊಳಕ್ ಬರವಲ್ದ, ಮನಸ್ಸು ಯಾವಾಗ ತೊಳ್ಕೊಳ್ಳೋದ್ರಿ? ತಳಗಿನ ತೊಳ್ಕೊಳಕ್ ಬರವಲ್ದು, ಮನಸ್ಸು ಯಾವಾಗ ತೊಳ್ಕೊಳ್ಳೋದು? ಒಂದಿಷ್ಟು ತೊಳ್ಕೊಳಕ್ ಸತೆ ಬರೋದಿಲ್ಲ ರೀ, ಹುಳ ಬೀಳ್ತಾವೆ, ಹಂಗೆ ತೊಳ್ಕೊಂತಾವೆ. ಹಿಂಗೆ ಮಾಡ್ರಿ ಯಾ ಕಾಳಿಗೈತಿ, ಹಿಂಗೆ ವಿಚಿತ್ರ ಐತಿ ಜಗತ್ತು. ಹಂಗೆ ಮತ್ತ ಜಳಕ ಮಾಡೋದ್ರಿ, ಹಿಂದೊಂದು ಚರಿಗೆ ಮುಂದೊಂದು ಚರಿಗೆ ಒಗದಿರ್ತಾವ ತೀರ್ತೀರಿ. ಹಿಂಗಾಗಿ ಸಾಧ್ಯ ಹಿಂಗೈತಿ ವಿಚಿತ್ರ. ಇದನ್ನ ತೊಳ್ಕೊಳಕ್ ಬರುವಾಗ ನಿಮ್ಮ ಮನಸ್ಸು ಯಾವಾಗ ತೊಳ್ಕೊಂತೀರಿ? ಅಪ್ಪಾರ ಅದಕ್ಕೆ ಬೈತಾರ್ರಿ. ಒಂದು ಕಡೆ ಹೆಂಗರಿ ಹೇಳೋದನ್ನ ಅಜ್ಜಾರ್ದು ಅಂತಿರ್ತಾರೆ ನಮ್ಮ ಗುರುಗಳು ಅಂತಿದ್ರು. ಆತ್ಮಾನಂದ ಅಜ್ಜಾರ್ದು ಇದ್ಕಿದ್ದಂಗೆ ಹೇಳಿರಿ ಬಡಿಸ್ಕೊಳ ಹಾಕ್ರಿ. ಮುಡಿಕಿನ ತೊಳ್ಕೊಳಕ್ ಬರೋದು, ಬ್ಯಾಗಿನ ತೊಳ್ಕೊಳಕ್ ಬರೋದು, ಮನಸ್ಸು ಯಾವಾಗ ತೊಳ್ಕೊಂತೀನಿ ಅಂತಾರೆ ಆತ್ಮಾನಂದ ಅಜ್ಜಾರ. ಹಳ್ಳಿ ಭಾಷೆ ರೀ, ಹಿಂಗೆಲ್ಲ ಐತಿ. ಇನ್ನಷ್ಟು ಬೀಚ್ ಹೇಳ್ಯಾನ, ಮತ್ತು ಗೌಡ್ರ ಮಾತು ಅಂತಿದ್ರಂತವ್, ಮತ್ತು ಇನ್ನಷ್ಟು ಬೀಚ್ ಹೇಳ್ಯಾನ. ಇಷ್ಟಕ್ಕೆ ಮುಗಿಸ್ಲಿ, ಇನ್ನಷ್ಟು ಬೀಚ್ ಹೇಳಿದ್ನಿ ಅಂದ್ರೆ ಒಬ್ರು ಕುಂದ್ರದಿಲ್ಲ ನೀವು ಅಂತ. ನೋಡ್ರಿ, ಇದೇ ಧರ್ಮವು, ನಡತೆಯೇ ಧರ್ಮವು, ಆಧ್ಯಾತ್ಮ ಸಾಧನೆಯೇ ಧರ್ಮವು. ಗುಡಿ ಗುಂಡಾರಗಳಿಗೆ, ಜಾತ್ರೆ ತೀರ್ಥಗಳಿಗೆ ಹೋಗುವುದರಿಂದ ನಡತೆಯು ಸುಧಾರಿಸುವುದಿಲ್ಲ, ಅದು ಇನ್ನಷ್ಟು ಕೆಡುತ್ತದೆ. ಜಾತ್ರೆಗೆ ಹೋಗಿರ್ತೇವಲ್ರಿ, ಮನಸ್ಸು ಮಲಿನ ಆಕತೆ, ಸ್ವಚ್ಛ ಆಕತೆ. ಭಾಳ ಸೇಂಟ್ ಹಾಕ್ಕೊಂಡು ಯಾಕೆ ಹೋಗ್ಬೇಕ್ರಿ ಜಾತ್ರೆಗೆ? ದೇವ್ರು ನೋಡಕ್ಕೆ ಸೇಂಟ್ ಹಾಕೊಂಡು ಹೋಗ್ಬೇಕನ? ಚಂದಾಗಿ ಹೋಗ್ಬೇಕನ? ಹೊರಕರಿಬಿ ಹಾಕೊಂಡು ಹೋಗ್ರಿ ಜಾತ್ರೆ ಆಗತ್ತೆ. ದೇವ್ರಿಗೆ ಹೋಗ್ಬೇಕನ್ನವ್ರಿ ಸಾದಾ ಹೊಕ್ಕನ, ದೇವ್ರಿಗೆ ಇವ್ರಲ್ಲಿ ಹೊಕ್ಕಾನ. ಅಪ್ಪ ಅವ್ರು ಹೇಳ್ಯಾರ, ಜಾತ್ರೆ ಅಲ್ಲದ ದೇವ್ರ ಜಾತ್ರೆ ಅಲ್ಲದ, ಗೆಣೆಯಾಗಿ ಗೆಣತ್ಯಾರ ಮೇಳ ಅಂತ ಹೇಳ್ಯಾರ ಆತ್ಮಾನಂದ ಅಜ್ಜ ಅವ್ರು. ಇವ್ರು ಹೋಗೋದು ಎದಕ್ಕೆ ಜಾತ್ರೆಗೆ? ಅದಕ್ಕೆ
ನಾ ಬರ್ತೀನಿ ಜಾತ್ರೆಗೆ ಪಾರ ನೀನು ಜಾತ್ರೆಗೆ ಅಂತ ಇದಕ್ರಿ ಜಾತ್ರೆ ಅನ್ನೋದು ಅದಕ್ಕೆ ಹಾಂ ಮತ್ತೆ ಈಗ ಹೇಳಿದ್ನಲ್ಲ ನಂಗೆ ಮನಸ್ಸು ಸಾಚಕತಿ ಹೊಲಸಾಕತ್ರಿ ಎಟ್ಟು ಗಮ್ಮನ ಆರ್ತತಿ ಅದು ಇನ್ನಷ್ಟು ಕೆಡುತ್ತದೆ. ನಿಜವಾದ ಜೀವನ ನೋಡ್ರಿ, ನಿಜವಾದ ಜೀವನ ಧರ್ಮವು ಒಳ್ಳೆಯ ನಡತೆ ಆಗಿದೆ. ನೋಡ್ರಿ, ನಿಜವಾದ ಜೀವನ ಧರ್ಮ ಯಾವುದಪ್ಪ ಅಂದ್ರೆ ಒಳ್ಳೆಯ ನಡತೆನಾಗೈತಿ ಅಂತ. ಆಧ್ಯಾತ್ಮವು ಜೀವನದಲ್ಲಿ ಅಳವಡಬೇಕು. ಧರ್ಮವೆಂದರೆ ವ್ರತ ನಿಯಮಗಳಲ್ಲ. ನೋಡಿ, ಧರ್ಮ ಅಂದ್ರೆ ವ್ರತ ನಿಯಮ ಪೂಜಾ ವಿಧಾನಗಳನ್ನು ಅಳವಡಿಕೆ ಮಾಡ್ಕೊಳ್ಳೋದು ಆಚರಿಸೋದಲ್ಲ. ನಮ್ಮಲ್ಲಿ ಬದಲಾವಣೆ ಆಗ್ಬೇಕ್ರಿ, ಅಂತರಂಗದೊಳಗೆ ಬದಲಾವಣೆ ಆಗಬೇಕು. ನಮ್ಮಲ್ಲಿರ್ತಕ್ಕಂಥ ಚಿಂತೆ ಹೋಗ್ಬೇಕು, ನಮ್ಮಲ್ಲಿರ್ತಕ್ಕಂಥ ಭಯ ಹೋಗ್ಬೇಕು, ನಮ್ಮಲ್ಲಿರ್ತಕ್ಕಂಥ ಮೋಹ ಹೋಗ್ಬೇಕು, ನಮ್ಮಲ್ಲಿರ್ತಕ್ಕಂಥ ಅಜ್ಞಾನ ಹೋಗ್ಬೇಕು. ಇದು ಹೋಗಬೇಕಾದ್ರೆ ಸಾರಾಸಾರ ವಿಚಾರವಾಗಲೂ ನಡೀತಾ ಇರಬೇಕು. ಈಗ ನಾವು ಮನಿ ವಿಚಾರ ಮಾಡ್ರೆ ನೀತಿ ಬರ್ತದ್ರಿ, ವಿಚಾರ ಮಾಡಲಿಲ್ಲ ಏನು ಬರ್ತತಿ? ಎಲ್ಲದಕ್ಕೂ ಮುಖ್ಯ ಏನ್ರಿ? ವಿಚಾರ. ವ್ರತ ನಿಯಮಗಳಲ್ಲ. ನೋಡ್ರಿ, ತನ್ನ ಸ್ವರೂಪವನ್ನು ತಿಳಿದುಕೊಳ್ಳುವುದೇ ಧರ್ಮವಾಗಿದೆ. ನಮ್ಮ ಲಕ್ಷ್ಯವು ಆರಾಮದ ಕಡೆಗೆ ಹೋದರೆ ಆರಾಮವೇ ಇರುತ್ತದೆ. ನಮ್ಮ ಲಕ್ಷ್ಯ ಎದರ ಕಡೆ ಹೋಗತಿ ಅದರ ಪರಿಣಾಮ ಆಕತಿ. ನೋಡ್ರಿ, ದೇಹದ ಕಡೆ ಹೋತಂದ್ರೆ ದೇಹದ ಪರಿಣಾಮ ಆಕತಿ, ಆತ್ಮನ ಕಡೆ ಹೋತಂದ್ರೆ ಆತ್ಮನ ಪರಿಣಾಮ ಆಗ್ತದೆ. ಯಾವ್ದು ಬೇಕಾದ್ ಮಾಡ್ಕೊ. ಹೌದಿಲ್ರಿ ಗೌರವ? ಬಕೆಟ್ ತುಂಬೈತೇನೆ, ಇನ್ನೊಂದು ಈಟ ಉಳ್ದೈತಿ. ನೋಡ್ರಿ, ಲಕ್ಷ್ಯವು ಹೋದಾಗ ನೋಡ್ರಿ ಆರಾಮ ಇರುತ್ತದೆ. ಆರಾಮದ ಕಡೆಗೆ ಲಕ್ಷ್ಯ ಹೋದರೆ ಆರಾಮವೇ ಇರುತ್ತದೆ. ತೋರಿಕೆಯ ಕಡೆಗೆ ಲಕ್ಷ್ಯವು ಹೋದರೆ ಸಂಕಟವೇ ಇರುತ್ತದೆ. ಜಾತ್ರೆ ಎಂದರೆ 5 ಇಂದ್ರಿಯಗಳ ಪ್ರಚೋದನೆಗೊಳಿಸುವ ಸಾಧನ. 5 ಇಂದ್ರಿಯಗಳನ್ನು ಪ್ರಚೋದನೆಗೊಳಿಸುವ ಸಾಧನ ಅಂದ್ರೆ ಜಾತ್ರೆ ರೀ. ಏನು ಚಂದ ಚಂದ ಬಂದಿದ್ದು ಅಯ್ಯವ ಸಾಮಾನ, ಕಣ್ಣು ನೋಡಾಕ ಕಣ್ಣು 2 ಸಾಲ್ವಲ್ದು ಅಂತ. ಒಂದು 20 ಹಚ್ಕೋ ಕಣ್ಣು 2 ಸಾಲ್ವಲ್ದು ಅಂತ ಜಾತ್ರೆ ನೋಡಾಕ. ಇನ್ನೆಷ್ಟು ಬೇಕಂತ ನಾ ಕಣ್ಣು ಅಂತೀನಿ. ಅಷ್ಟೆಲ್ಲ ಬಂದ್ಬಿಟ್ಟವ್ರಿ. ಏನು ಜಾತ್ರೆ ನೋಡ್ಬೇಕಾದ್ರೆ ಅಂದ್ರೆ ಕಣ್ಣು ಪ್ರಚೋದನೆಗೊಂಡಿದ್ರಿ. ಮತ್ತು ಏನು ಹಾಡೋರು ಬಂದಿದ್ರಿ, ಅಲ್ಲಿ ಹಚ್ಚಿಬಿಟ್ಟಿದ್ರಿ ಜಾತ್ರೆಯಾಗ. ಹಂಗ SP ಬಾಲಸುಬ್ರಹ್ಮಣ್ಯ ಮಾಡುತ್ತೆ ಹಂಗೆ ಹಾಡ್ತಿದ್ರು. ಕೇಳೋದ್ರ ಕಡೆ ಲಕ್ಷ್ಯ ಹೋತ್ರಿ, ನೋಡೋದ್ರ ಕಡೆ ಲಕ್ಷ್ಯ ಹೋತು. ಮತ್ತು ಇಷ್ಟು ಹೊರೈಟಿ ಬಂದಿತ್ತು ರೀ ಜಾತ್ರೆಯಾಗ. ತೊಟ್ಟದ ಜೀಪ್ ಬಂದಿತ್ತು, ಬಜ್ಜಿ ಮಾಡಿರ್ತಾರ್ರಿ ಆ ಊರು ಜಾತ್ರೆಯಾಗ. ಹೇಳ್ತೀನಿ, ಬಲಿಶಂಕ್ರಿ ಜಾತ್ರೆಗೆ ಹೋಗ್ಬೇಕ್ರಿ. ಏನು ಮೊಸರು ನಾವು ಒಮ್ಮೆ ಹೋಗಿಲ್ರಿ. ಮತ್ತು ಏನೋ ಎಲ್ಲ ಕೊಡ್ತಾರಂತ. ಹೌದ್ರಿ? ಎಲ್ಲಿ ರೊಟ್ಟಿ ಪಲ್ಯ ಯಾವಾಗ ಬರ್ತದೆ ಶಂಕರಣ್ಣರದ? ಅಂದ್ರೆ ಇನ್ನೂ ಎಷ್ಟು ದಿವಸ? ಇನ್ನೂ 5-6 ತಿಂಗಳು ಕಾಯ್ಬೇಕಾ? ಒಮ್ಮೆ ಹೋಗ್ಯಾ ಬಿಡುನ್ರಿ. ಒಮ್ಮೆ ಇದಕ್ಕೆ ಗಿಟ್ಟಿಸಿ ನೋಡೇ ಈಗ ಹೋಗ್ಬಿಡುದ? ರೊಟ್ಟಿ ಪಲ್ಯ ಸಿಗ್ತಾವ ಅವನಿಗೆ? ನೋಡ್ರಿ, ಆ ಜಾತ್ರೆಯಾಗ್ರಿ ಅಲ್ಲ ಅಲ್ಲಿ ಇರ್ಲಿ ಬಿಡ್ರಿ, ರೊಟ್ಟಿ ಪಲ್ಯ ಮೊಸರು ಎಲ್ಲ ಸಿಗತ್ತಂತ ಮಾರಾಟ ಮಾಡ್ತಾರ. ಅಂದ್ರೆ ರುಚಿ ಪ್ರಚೋದನೆ ಆಯ್ತು ನೋಡ್ರಿ. ಅದ್ರ ಬಗ್ಗೆ ಅಂದ್ರೆ ಎಲ್ಲರೂ ಹೆಂಗೆ ಡಂಗ್ 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 ಹಂಗೆ ಐತ್ರಿ ಅದು ಚೀಸ್. ನಮ್ಮ ಮನೆಗೆ ಒಬ್ಬ ಅಜ್ಜ ಬಂದಿದ್ದೀನಿ ರೀ. ಅದನ್ನ ಹೆಸರು ಹೇಳೋದು ಬೇಡ. ಅವ ಅಜ್ಜ ಏನು ಮಾಡಿದ್ನು, ನಮ್ಮವಾಗ ಆನಂದ ಏನಾರು ಕೊಡ ತಿನ್ನಕಂತ ಅನ್ನ. ವಯಸ್ಸಾಗಿತ್ತು ರೀ. ಅಂದ್ಕೂಡೆ ನಮ್ಮವ್ವ ಒಂದಿಟ್ಟು ನುಚ್ಚು ಹಾಕಿ ಕೊಟ್ರಿ. ಅಂದ್ಕೂಡೆ ಹುಳಿ ನುಚ್ಚು ಇರ್ತತಲ್ರಿ, ಹಾಕಿ ಕೊಟ್ಟ ತಿನ್ನಾಕ ಹತ್ತೈತಿ. ಇನ್ನೂ 15 ಏನು ಅನ್ಬೇಕು. ಹುಳಿ ನುಚ್ಚು ಮಸ್ತ್ ಆಗೈತಿ. ಇದರಾಗ ಗುರ್ಯಾಳ ಹಿಂಡಿ, ಇದ್ರದ್ದು ಗುರ್ಯಾಳ ಹಿಂಡಿದ್ದು ಇದಿರ್ತತಲ್ರಿ, ಗುರ್ಯಾಳ ಹಿಂಡಿ ಪುಡಿ ಆಗ್ಬೇಕಾಗಿತ್ತು. ಹೇಳ್ತೀನಿ ನಿನಗೆ, ಸಾಕಿತ್ತು ನೋಡಿ ಇನ್ನೂ ಅಂದ. ಇನ್ನೇನು ಮಾಡೋಣ ಅಂತ ನಾ ಮುಂದೆ ಏನು ಅನ್ಬೇಕ್ರಿ ಅವ ಮುಂದಿನ ಶಬ್ದ? ಅಲ್ಲ ಇವನ ಹೊಂಟು ನೋಡಿ ಚಕ್ರಿ ಲಂಗ್ ಲಕ್ ಲಂಗ್ ಲಕ್ ಲಂಗ್ ಲಕ್ ಬಲಿಶಂಕ್ರಿ ಜಾತ್ರೆಗೆ ಅಂದ. ನೋಡಲಿ ಅದು ಹೊಂಟಾವ ಅಂತಾನ. ಅವ್ಗೆ ಭ್ರಮ ಆಗತ್ತದ್ರಿ. ಅವಾಗ ಅವು ಹೊಂಟಂಗೆ ಕಾಣಕತ್ತಾವ. ಅವ ಏನು ಮಾಡ್ಯಾನ? ಬಲಿಶಂಕ್ರಿ ಜಾತ್ರೆ ವರ್ಷ ಮಾಡ್ಯಾನ.
ಅಂದ್ರೆ ಅದ ಏನಾಗೈತಿ ಉಳ್ದೈತಿ ಕಡಿ ಟೈಮ್ದೊಳಗೆ ಮನಸ್ನ್ಯಾಗ ಉಳ್ಕೊಂತ ಬಂದೈತಿ. ಅಂದ್ರೆ ಅಷ್ಟು ಸಲ್ತಿ ಜಾತ್ರೆ ಮಾಡಿದಾಗ ಇಂದ್ರಿಯಗಳು ಏನಾಗ್ಯಾವ ವಿಷಯದೊಳಗೆ ಪ್ರಚೋದನೆಗೊಂಡ್ಕೊಂತ ಹೋಗ್ಯಾವ. ಅದರ ಸಂಸ್ಕಾರನ ಮನುಷ್ಯನ ಮ್ಯಾಗ ಹಾಕೊಂತ ಹೋಗೈತಿ. ಇಷ್ಟೆಲ್ಲ ಕೇಳಿ ಮಾತು ಹೋಗ್ತೀರಿ ಬಲಿಶಂಕರಿ ಜಾತ್ರೆಗೆ ಹೋಗುದ ಅಂತೀರಿ, ಹಂಗೆ ಐತದ. ಅನುಭವ ಆಗ್ಬೇಕು ಬೇಡ್ರಿ, ನಾವು ಅನ್ಬೇಕಲ್ಲ. ಹೋಗೇ ಬರು ನಮ್ಮೆ ನೀವೇ ಭೇಟಿಯಾಗೆ ಬಂದ್ಬಿಡು ನೋಡ್ರಿ. ಅದಕ್ಕೆ ಇಲ್ಲಿ ಹೇಳ್ತಾರ ಅವರು, ತೋರಿಕೆ ಕಡೆಗೆ ಲಕ್ಷ್ಯವು ಹೋದಾಗ ಸಂಕಟವೇ ಇರುತ್ತದೆ. ಜಾತ್ರೆ ಅಂದರೆ 5 ಇಂದ್ರಿಯಗಳನ್ನು ಪ್ರಚೋದನೆಗೊಳಿಸುವ ಸಾಧನವಾಗಿದೆ. ಮೊದಲೇ ರಂಜನೆಗೆ ಬಿದ್ದ ಜನರು ಮತ್ತಷ್ಟು ರಂಜನೆಗೆ ಒಳಗಾಗುತ್ತಾರೆ. ಒಳಗೆ ರಂಜನಾ ಭಾವ ಇರ್ತೈತೆ, ಮತ್ತು ಇನ್ನಷ್ಟು ರಂಜನಾ ಅಂತಂದ್ರೆ ಇನ್ನಷ್ಟು ಏನಾಗ್ಬಿಡ್ತದೆ, ತಲೆ ಕೆಟ್ಟ ಗತಿ ಆಗಿಬಿಡ್ತದೆ. ರಂಜನೆ ಎಲ್ಲವೂ ಕಾಮನ ಕದನವಾಗಿದೆ. ಒಂದು ಹುಡುಗ ನಾಟಕ ನೋಡಕ್ ಹೋಗ್ಯಾನ್ರಿ, ಆಕಿ ಪಾತ್ರ ನೋಡಿ ಆಕಿನ ಮಾಡ್ಕೊಂತೀನಿ ನಿಂತು ಬಿಟ್ಟ ನಾವು ಕೊಡ್ತಾರ್ರಿ ಅವ್ರು ಆಕಿನ. ಅದಕ್ಕೆ ನಿಂದಿನ ಹತ್ತಿದ್ದಿಲ್ಲ ಅಂತ್ರಿ ಒಂದಿಷ್ಟು ದಿವಸ. ಆಕೆ ಅದಕ್ಕೆ ಭ್ರಮ ಆಗ್ಬಿಡ್ತಿ. ಮಾಡ್ಕೊಂಡ್ರಿ ಕಿನ್ನ ಮಾಡ್ಕೋಬೇಕು. ಊಟ ಹೋಗಲ್ದು, ನಿದ್ದಿನ ಹೊತ್ತವಲ್ದು. ಅಂದ್ರೆ ಮೊದಲು ಆರಾಮ ಇದ್ದವ, ನೋಡಿಂದ ಏನಾಯ್ತು, ಒಳಗಿದ್ರಿ ಅದು ಒಳಗೆ ಮೋಹಭಾವ. ಅದು ಮೋಹಭಾವ ರಂಜನೆ ಇನ್ನಷ್ಟು ಹೆಚ್ಚಾಕೊಳ್ಳಿ ಏನಾಗ್ಬಿಡ್ತ್ರಿ, ಎಲ್ಲಿಗೆ ಭ್ರಮ. ಹಿಂಗೆಲ್ಲ ಇದೈತ್ರಿ, ವಿಚಾರ ಮಾಡ್ಬೇಕಾಗಿತ್ತು ನೋಡ್ರಿ. ಇವತ್ತು ಏನೇನು ಬಂತು ವಿಷಯ, ಏನೇನು ಬಂತಂದ್ರೆ ಶರೀರ ನೆಚ್ಚಿದ್ರ ನಮಗೆ ದುಃಖ ಐತಿ, ಆತ್ಮನನ್ನು ನೆಚ್ಚಿರ ನಮಗೆ ಸುಖ ಐತಿ. ಜಗತ್ತಿನ ವ್ಯವಹಾರ ರಂಜನೆಯಿಂದ ಕೂಡೈತಿ, ಅದ್ರ ಕಡೆ ನಮ್ಮ ಮನಸ್ಸನ್ನು ಕಳಿಸೋದ್ರಿಂದ ನಮಗೆ ದುಃಖದ ಅನುಭವ ಆಗ್ತದೆ. ಅದಕ್ಕೆ ರಂಜನೆ ಕಡೆ ನಮ್ಮ ಮನಸ್ಸನ್ನು ಕಳಿಸಲಾರ್ದು ನಿರಂಜನ ಸ್ಥಿತಿಯಾಗಿರ್ತಕ್ಕಂಥ ಆತ್ಮನ ಕಡೆಗೆ ನಮ್ಮ ಮನಸ್ಸನ್ನು ಕಳಿಸುವ ಅಭ್ಯಾಸ ಮಾಡಾಕತ್ತೀವಿ ಅಂದ್ರೆ ನಾವು ನೀವೆಲ್ಲರೂ ಏನಕ್ತೀವ್ರಿ, ಪರಮ ಸುಖಿಗಳಾಗ್ತೀವಿ. ಅಂತ ಪರಮ ಸುಖಿಗಳಾಗ್ತಕ್ಕಂಥ ಶಕ್ತಿಯನ್ನ ಸದ್ಗುರುನಾಥ ನಿಮ್ಮೆಲ್ಲರಿಗೆ ದೊರಕಿಸಿಕೊಡ್ಲಿ ಅಂತ ಹೇಳ್ತಾ ಇವತ್ತಿನ ವಿಚಾರಗಳಿಗೆ